ಹಲೋ ಹಲೋ. ಹಲೋ ಸರ್, ಕೇಳಿಸ್ತಾ ಇದೆ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಸರ್. ಇದೆ. ಓಕೆ ಓಕೆ. ಓ ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲಾ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಭಗವಂತನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದಿವ್ಯ ಚೈತನ್ಯಕ್ಕೆ ನಮಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಒಂದು ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಲು ನನಗೆ ಆಹ್ವಾನವನ್ನ ನೀಡಿ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ, ಈ ಕಾರ್ಯಕ್ರಮಕ್ಕೆ ಆಧಾರ ಸ್ತಂಭವಾಗಿ ನಿಂತಿರುವ ಹಿರಿಯ ಸೋದರ ಮಹದೇವಪ್ಪನವರಿಗೂ ಮತ್ತು ನನ್ನನ್ನು ನಿಮಗೆ ಪರಿಚಯಿಸಿಕೊಟ್ಟಂತಹ ಸೋದರ ರಾಮಚಂದ್ರ ಅವರಿಗೂ, ನೆರೆದ ಶ್ರೋತೃವರ್ಗಕ್ಕೂ ನನ್ನ ನಮನಗಳನ್ನು ಅರ್ಪಿಸಿ ಈ ಸರಣಿ ಉಪನ್ಯಾಸದ ಮುಂದಿನ ಭಾಗದ ಒಂದು ವಿಚಾರವನ್ನ ಮಂಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ನಿಮಗೆ ತಿಳಿದ ಹಾಗೆ ಹಲವು ತಿಂಗಳುಗಳಿಂದ ಜಿಡ್ಡು ಕೃಷ್ಣಮೂರ್ತಿಯವರ ಕೊನೆಯ ಉಪನ್ಯಾಸಗಳ ಸಾರಾಂಶ ಅನ್ನುವಂತಹ ಒಂದು ಶೀರ್ಷಿಕೆಗೆ ಸಂಬಂಧಿಸಿದಂತೆ ಪ್ರತಿ ತಿಂಗಳು ಒಂದು ಉಪನ್ಯಾಸವನ್ನ ನೀಡ್ತಾ ಬಂದಿದ್ದೇನೆ. ಈಗ ಅದೇ ಸರಣಿ ಉಪನ್ಯಾಸದ ಮುಂದುವರಿದ ಭಾಗ. ಜಿಡ್ಡು ಕೃಷ್ಣಮೂರ್ತಿಯವರು 20ನೆಯ ಶತಮಾನ ಕಂಡಂತಹ ಒಬ್ಬ ಮಹಾನ್ ಚಿಂತಕರು, ದಾರ್ಶನಿಕರು, ತತ್ವಶಾಸ್ತ್ರಜ್ಞರು. ಅವರ ವಿಚಾರಧಾರೆ ಬಹಳ ವಿಭಿನ್ನವಾಗಿದೆ. ಅವರು ಅನ್ಕಂಡೀಷನಲ್ ಮೈಂಡ್ ಅಂತಾರೆ. ಪ್ರತಿ ಮನುಷ್ಯನಿಗೆ ಅನ್ಕಂಡೀಷನಲ್ ಮೈಂಡ್ ಅಂದರೆ ಅನಿರ್ಬಂಧಿತವಾದಂತಹ ಒಂದು ಮನಸ್ಸಿರಬೇಕಂತೆ. ಅನಿರ್ಬಂಧಿತವಾದ ಮನಸ್ಸು ಅಂತ ಅಂದ್ರೆ ಆ ಮನಸ್ಸಿನಲ್ಲಿ ಯಾವುದೇ ಪೂರ್ವಾಗ್ರಹಗಳು ಇರಬಾರದು, ಬಲವಾದ ನಂಬಿಕೆಗಳು, ವಿಶ್ವಾಸಗಳು ಅಲ್ಲಿರಬಾರ್ದು. ಆ ಮನಸ್ಸು ತೊಳೆದ ಸ್ಲೇಟಿನ ಹಾಗೆ ಇರಬೇಕು. ಪ್ರತಿಯೊಂದನ್ನು ಗಮನಿಸುವ, ಆಲಿಸುವ, ಅದರ ಬಗ್ಗೆ ಚಿಂತನೆ ನಡೆಸುವ ಒಂದು ಆಸಕ್ತಿ ಆ ಮನಸ್ಸಿಗೆ ಇರಬೇಕು. ಅಂತ ಮನಸ್ಸನ್ನೇ ತೆರೆದ ಮನಸ್ಸು ಅಂತ ಹೇಳ್ತಾರೆ. ಯಾವ ವ್ಯಕ್ತಿಯ ಮನಸ್ಸು ಪರಿಶುದ್ಧವಾಗಿರುತ್ತೋ, ಸತ್ಯವನ್ನ ಸತ್ಯ ಹೇಗಿದೆಯೋ ಹಾಗೆಯೇ ಸ್ವೀಕರಿಸುವ ಶಕ್ತಿ ಇದೆಯೋ, ಆ ವ್ಯಕ್ತಿಯ ಮನಸ್ಸು ಸಹಜವಾಗಿ ಅನಿರ್ಬಂಧಿತ ಮನಸ್ಸಾಗಿರುತ್ತೆ. An unconditional mind is a sharp mind, attentive mind, curious mind. ಅಂದ್ರೆ ಯಾವ ಮನಸ್ಸು ಅನಿರ್ಬಂಧಿತವಾಗಿರುತ್ತೋ, ಕಶ್ಮಲಗಳನ್ನು ಶೇಖರಿಸಿರುವುದಿಲ್ಲವೋ ಅಥವಾ ಶೇಖರಿಸಿರುವ ಕಶ್ಮಲವನ್ನ ವಿಸರ್ಜಿಸಿರುತ್ತೋ, ಯಾವುದಕ್ಕೂ ಅಂಟಿಕೊಳ್ಳದೆ
ಪ್ರತಿಯೊಂದನ್ನು ಸುಮ್ಮನೆ ಗಮನಿಸುವ ಶಕ್ತಿಯನ್ನು ಹೊಂದಿರುತ್ತೋ ಅಂತಹ ಮನಸ್ಸು ಸತ್ಯ ಸಂಶೋಧನೆಗೆ ಪರಿಪಕ್ವವಾದಂತ ಮನಸ್ಸು ಅಂತ ಅವ್ರು ಹೇಳ್ತಾರೆ. ಇರ್ಲಿ, ಅಂತಹ ಒಂದು ಪರಿಶುದ್ಧವಾದ ಮನಸ್ಸು ಬಹಳ ಅಪರೂಪ. ಕಾರಣ, ಚಿಕ್ಕಂದಿನಿಂದ ನಾವೇನ್ ಮಾಡಿದೀವಿ, ಮನಸ್ಸಿನಲ್ಲಿ ಸಾಕಷ್ಟು ನಂಬಿಕೆಗಳನ್ನ, ವಿಶ್ವಾಸಗಳನ್ನ, ಸಂಪ್ರದಾಯಗಳನ್ನ, ಆಚರಣೆಗಳನ್ನ, ನಮ್ಮದೇ ಆದಂತ ಅಭಿಪ್ರಾಯಗಳನ್ನ ತುಂಬಿಸಿ ಬಿಟ್ಟಿದ್ದೀವಿ. ನಾವು ತುಂಬಿಸಿರೋದಲ್ಲದೆ, ನಾವು ಹುಟ್ಟಿದ ನಂತರ ನಮ್ಮ ತಂದೆ ತಾಯಿ, ಬಂಧು ಬಳಗ, ಸ್ನೇಹಿತರು, ಪಾಠಶಾಲೆ, ಉಪಾಧ್ಯಾಯರು, ಶಿಕ್ಷಕರು, ಸಮಾಜ, ಸಮುದಾಯ, ಸಾಕಷ್ಟು ವಿಷಯ ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿಬಿಟ್ಟಿದೆ. ಅದರಲ್ಲಿ ಎಷ್ಟೋ ವಿಷಯ ವಿಚಾರಗಳನ್ನ ನಾವು ಆಳವಾಗಿ ಚಿಂತನೆಗೆ ತೆಗೆದುಕೊಂಡಿಲ್ಲ, ಆದರೆ ಅವುಗಳನ್ನ ನಂಬಿಬಿಟ್ಟಿದ್ದೇವೆ, ವಿಶ್ವಾಸಗಳನ್ನಾಗಿ ಪರಿವರ್ತಿಸಿಕೊಂಡು ಬಿಟ್ಟಿದ್ದೇವೆ. ಅಂತ ಅಂಧವಿಶ್ವಾಸಗಳು, ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳು, ಕಲ್ಪನೆಗಳು ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಇದೆ. ಹಾಗಾಗಿ ನಾವು ನಮ್ಮ ಮನಸ್ಸಿನ ತುಂಬ ಪೂರ್ವಾಗ್ರಹಗಳನ್ನ ತುಂಬಿಕೊಂಡಿರೋದ್ರಿಂದ ಸತ್ಯವನ್ನ ಅದು ಹೇಗಿದೆಯೋ ಹಾಗೆ ಸ್ವೀಕರಿಸುವ ಶಕ್ತಿಯನ್ನ ಹೊಂದೇ ಇಲ್ಲ. ಅದಕ್ಕೆ ಧ್ಯಾನ ಮುಖ್ಯ ಅಂತ ಹೇಳೋದು. ಧ್ಯಾನ ಮಾಡಿದಷ್ಟು ಒಳಗಿರುವಂತಹ ಎಲ್ಲ ಮಾನಸಿಕ ಚಿತ್ರಗಳು ಹೊರಗೆ ಬರ್ತವೆ, ವಿಸರ್ಜಿಸಲ್ಪಡುತ್ತವೆ. ಮೆಡಿಟೇಷನ್ is nothing but a process of eliminating our past thoughts, experiences and impressions that we have created in our mind. ಇದುವರೆಗೂ ಯಾವ ಯಾವ ಚಿತ್ರಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗಿದೆಯೋ, ಯಾವ ಯಾವ ವಿಶ್ವಾಸಗಳು ಆಳವಾಗಿ ಹುದುಗಿ ಕುಳಿತಿದೆಯೋ, ಯಾವ ಯಾವ ನಂಬಿಕೆಗಳನ್ನ ನಮ್ಮ ಮನಸ್ಸು ಬೆಳೆಸಿ ಪೋಷಿಸಿ ಸಲಹಿದೆಯೋ ಅವೆಲ್ಲ ವಿಸರ್ಜನೆ ಹೊಂದಬೇಕು. ಆಗ ಮಾತ್ರ ಮನಸ್ಸು ಪರಿಶುದ್ಧವಾಗುತ್ತೆ. ಅಂತ ಪರಿಶುದ್ಧವಾದ ಮನಸ್ಸು ಬಹಳ ಶಕ್ತಿಶಾಲಿಯಾದ ಮನಸ್ಸಾಗಿರುತ್ತೆ, ಬಹಳ ಹರಿತವಾದ ಮನಸ್ಸಾಗಿರುತ್ತೆ. ಅಂತಹ ಮನಸ್ಸಿಗೆ ಬಹಳ ಶಾರ್ಪ್ ಅಟೆನ್ಷನ್ ಇರುತ್ತೆ. ಅಂದ್ರೆ ಹರಿತವಾದಂತಹ ಗಮನಿಸುವ ಶಕ್ತಿ ಇರುತ್ತೆ. ಅಂತಹ ಪರಿಶುದ್ಧ ಮನಸ್ಸು ಸತ್ಯವನ್ನ ಸ್ವೀಕರಿಸಲು ಸಿದ್ಧವಾಗತ್ತೆ. ನೀವೇ ಹೇಳಿ, ಪಾತ್ರೆ ತುಂಬಾ ನೀರ್ ತುಂಬಿಟ್ಟಿದೆ, ನೀವು ಮತ್ತೆ ನೀರ್ ತುಂಬಿಸಕ್ ಹೋದ್ರೆ ಆ ನೀರು ಹೊರಗೆ ಚೆಲ್ಲುತ್ತಾ ಇಲ್ವಾ? ಪಾತ್ರೆ ಖಾಲಿ ಆದ್ರೆ ತಾನೇ ಮತ್ತೆ ನೀವು ನೀರು ತುಂಬಿಸ್ಲಿಕ್ಕೆ. ನೀವು ಪಾತ್ರೆಯನ್ನ ಖಾಲಿನೇ ಮಾಡಿಲ್ಲ. ಮನಸ್ಸು ಅನ್ನೋದು ಪಾತ್ರೆ ಅನ್ನೋದಾದ್ರೆ ಆ ಪಾತ್ರೆಯಲ್ಲಿ ಈ ಜನ್ಮದ ಕಶ್ಮಲವಲ್ಲ, ಹಿಂದಿನ ಜನ್ಮದ ಕಶ್ಮಲಗಳನ್ನೆಲ್ಲ ತುಂಬಿಕೊಂಡಿದ್ದೇವೆ. ನಮ್ಮ ಅರೆವ್ಯಕ್ತ ಮನಸ್ಸು, ಅವ್ಯಕ್ತ ಮನಸ್ಸು ಸಾಕಷ್ಟು ಸಂಸ್ಕಾರಗಳನ್ನ ತುಂಬಿಕೊಂಡ್ಬಿಟ್ಟಿದೆ. ಅದರಲ್ಲಿ ಒಳಿತು ಇರ್ಬೋದು, ಕೆಡುಕು ಇರ್ಬೋದು, ಆದರೆ ಬಹಳಷ್ಟು ಹೊರೆ ಇದೆ ಮನಸ್ಸಿನ ಮೇಲೆ. ಅಂತಹ ಹೊರೆ ಇರೋದ್ರಿಂದ ಆ ಮನಸ್ಸು ಸತ್ಯವನ್ನ ಸ್ವೀಕರಿಸುವ ಶಕ್ತಿಯನ್ನ ಹೊಂದಿಲ್ಲ. ಅದಕ್ಕೆ ಆಚಾರ್ಯ ರಜನೀಶರು ಒಂದು ಕಡೆ ಹೇಳ್ತಾರೆ, ಅವರ ಉಪನ್ಯಾಸದಲ್ಲಿ ಅವ್ರು ಹೇಳ್ತಾರೆ ಆ ವಿಷಯನ ಏನಂತ.
ಅಯ್ಯ ನಿನ್ನ ಮನಸ್ಸೊಂದು ಕಸದ ತೊಟ್ಟಿ. ಆ ಕಸದ ತೊಟ್ಟಿಯಲ್ಲಿ ನೀನು ಕಸವನ್ನ ತುಂಬಿರೋದಲ್ಲದೆ ನಿನ್ನ ಕುಟುಂಬ ಸದಸ್ಯರು, ನಿನ್ನ ಬಂಧು ಬಳಗ, ನಿನ್ನ ಶಿಕ್ಷಕರು, ಉಪಾಧ್ಯಾಯರು, ನಿನ್ನ ಸಮಾಜ ಸಮುದಾಯ ಸಾಕಷ್ಟು ಕಶ್ಮಲವನ್ನ ತುಂಬಿಬಿಟ್ಟಿದೆ. ನಿನ್ನ ಮನಸ್ಸೆಂಬ ಕಸದ ತೊಟ್ಟಿಗೆ ಎಷ್ಟಾಗತ್ತೋ ಅಷ್ಟು ಎಲ್ಲ ಕಸದ ಕಶ್ಮಲವನ್ನ ತುಂಬಿಬಿಟ್ಟಿದ್ದಾರೆ. ಈಗ ಆ ಕಸದ ತೊಟ್ಟಿಯನ್ನ ಕ್ಲೀನ್ ಮಾಡಬೇಕಾಗಿರೋದು ಯಾರು? ಬೇರೆ ಯಾರೋ ಬಂದು ನಮ್ಮ ಕಸದ ತೊಟ್ಟಿಯನ್ನ, ಅಂದ್ರೆ ನಮ್ಮ ಮನದ ಕಸದ ತೊಟ್ಟಿಯನ್ನ ಖಂಡಿತ ಕ್ಲೀನ್ ಮಾಡಲ್ಲ. ನಾವೇ ಕ್ಲೀನ್ ಮಾಡ್ಕೋಬೇಕು, ನಾವೇ ಅದನ್ನ ಪರಿಶುದ್ಧಗೊಳಿಸಬೇಕು, ಸ್ವಚ್ಛಗೊಳಿಸಬೇಕು. ಅದು ನಮ್ಮಿಂದಲೇ ಆಗೋ ಕೆಲಸ. ಅದು ಧ್ಯಾನದ ಮೂಲಕ ಆಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಸಹ ಶ್ರೀಕೃಷ್ಣ ಒಂದು ಕಡೆ ಹೇಳ್ತಾನೆ, ಉದ್ಧರೇಣ್ ಉದ್ಧರಾತ್ಮಾನಾಂ. ಉದ್ಧರೇಣ್ ಉದ್ಧರಾತ್ಮಾನಾಂ ಅಂದ್ರೆ ಆತ್ಮವನ್ನ ಆತ್ಮವೇ ಉದ್ಧರಿಸಿಕೊಳ್ಳಬೇಕು. ನನ್ನ ಆತ್ಮವನ್ನ ಮತ್ಯಾರೋ ಬಂದು ಉದ್ಧಾರ ಮಾಡ್ತಾರೆ, ಯಾರೋ ನನ್ನ ಸ್ನೇಹಿತರು ನನ್ನನ್ನ ಉದ್ಧಾರ ಮಾಡ್ತಾರೆ, ನನ್ನ ತಂದೆ ತಾಯಿ ನನ್ನನ್ನ ಉದ್ಧಾರ ಮಾಡ್ತಾರೆ, ನನ್ನ ಗುರು ಹಿರಿಯರು ಉದ್ಧಾರ ಮಾಡ್ತಾರೆ ಅಂತ ಅನ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಅವ್ರು ಯಾರೂ ನನ್ನನ್ನ ಪರಿವರ್ತಿಸಲಿಕ್ಕೆ ಸಾಧ್ಯವಿಲ್ಲ. ನಾನಾಗಿ ನಾನು ಪರಿವರ್ತಿತನಾಗಬೇಕು. ಆ ಪ್ರಯತ್ನ ನನ್ನಿಂದಲೇ ನಡೀಬೇಕು. ಅದಕ್ಕೆ ಕೃಷ್ಣನು ಸಹ ಭಗವದ್ಗೀತೆಯಲ್ಲಿ ಉದ್ಧರೇಣ್ ಉದ್ಧರಾತ್ಮಾನಾಂ ಅಂತ ಹೇಳೋದು. ಡಿ ವಿ ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳ್ತಾರೆ, ಗುರುವಾರು ನಿನಗಹರು ನೀನೊಬ್ಬ ತಬ್ಬಲಿಗ, ಸಿಕ್ಕಿದ ಕೆಳದೆಂಜಲನು ಉಣುತ ಮುನ್ನಡೆ ನಿನಗೆ ನೀನೇ ಗುರುವೋ ಮಂಕುತಿಮ್ಮ. ಅಂದ್ರೆ ಅಪ್ಪ, ನಿನ್ಗೆ ಯಾರು ಗುರುಗಳಿಲ್ಲ. ಯಾರೋ ಗುರುಗಳು ಬಂದು ನಿನ್ನ ಉದ್ಧಾರ ಮಾಡಿಬಿಡ್ತಾರೆ, ನಿನ್ನನ್ನು ಮೇಲಕ್ಕೆ ಎತ್ತು ಬಿಡ್ತಾರೆ, ನಿನಗೆ ಅಭ್ಯುದಯವನ್ನ ಉಂಟು ಮಾಡಿಬಿಡ್ತಾರೆ, ನಿನ್ ಜೀವನವನ್ನ ಸಾರ್ಥಕ್ಯಗೊಳಿಸ್ಬಿಡ್ತಾರೆ ಅಂತ ಅನ್ಕೋಬೇಡ. ಕಾರಣ ನಿನಗೆ ಯಾರೂ ಗುರುಗಳಿಲ್ಲ. ನೀನೊಬ್ಬ ತಬ್ಬಲಿಗ. ಈ ಜಗತ್ತಿನಲ್ಲಿ ಅಧ್ಯಾತ್ಮದ ಒಂದು ಸಾಧನೆಯನ್ನ ಮಾಡ್ತಾ ಇರುವಂತಹ ನೀನು ತಬ್ಬಲಿಗ. ನಿನಗೆ ಯಾರು ಸಹಾಯ ಮಾಡಲ್ಲ ಆ ಹಾದಿಲ್ ಮುಂದುವರಿಲಿಕ್ಕೆ. ನಿನ್ನನ್ನು ಹೊತ್ಕೊಂಡಂತೂ ಯಾರು ಹೋಗೋದಿಲ್ಲ. ನಿನಗೆ ಯಾರೂ ಗುರುಗಳಿಲ್ಲ. ನಿನಗೆ ನೀನೇ ಗುರುವೋ ಮಂಕುತಿಮ್ಮ. ನಿನ್ನ ಅರಿವೇ ನಿನಗೆ ಗುರು. ಯುವರ್ ಅವೇರ್ನೆಸ್ ಇಸ್ ಯುವರ್ ಮಾಸ್ಟರ್. ಯುವರ್ ಓನ್ ಅವೇರ್ನೆಸ್. ನಿನ್ನ ಆಜ್ಞಾ ಚಕ್ರದಲ್ಲಿರುವ ಅರಿವು ಇದೆಯಲ್ಲ, ಅದು ನಿನ್ನ ಗುರು. ನಿನ್ನನ್ನ ನೀನು ಅವಲಂಬಿಸಬೇಕು. ಪರರು ಯಾರೋ ಬಂದು ನಿನ್ನನ್ನ ಉದ್ಧಾರ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಅದು ಖಂಡಿತ ತಪ್ಪು. ನೋಡಿ, ಜಿಡು ಕೃಷ್ಣಮೂರ್ತಿಗಳು ಹೇಳಿದ್ದು ಇದೇ ವಿಷಯನ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು ಇದೇ ವಿಷಯನ. ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವ್ರು ಹೇಳಿದ್ದು ಇದೇ ವಿಷಯನ. ಅಂದ್ರೆ ಅಧ್ಯಾತ್ಮ ಸಾಧನೆ ಅನ್ನೋದು ಆ ಮಾರ್ಗದಲ್ಲೇ ಮುಂದೆ ನಡೆಯೋದು. ಈಗ ಜಿಡು ಕೃಷ್ಣಮೂರ್ತಿಗಳು ತಾವು ಮಾಡಿದಂತಹ ಉಪನ್ಯಾಸಗಳಲ್ಲಿ ಯಾರಿಗೂ ಅವರು ನೀವು ನನ್ನ ಉಪನ್ಯಾಸ ಕೇಳಿ ನೀವು ಉದ್ಧಾರ ಆಗ್ಬಿಡ್ತೀರಿ ಅಂತ ಹೇಳಲಿಲ್ಲ. ಅಲ್ಲದೆ ಅವರು ನಾನು ಉಪನ್ಯಾಸಕ, ನೀವು ಶ್ರೋತೃ, ನಮ್ಮಿಬ್ಬರ ನಡುವೆ ಒಂದು ವ್ಯತ್ಯಾಸವಿದೆ, ನಾನು ಬಹಳ ಜ್ಞಾನಿ, ನೀವು ಅಜ್ಞಾನಿ ಅಂತ ಎಂದೂ ಹೇಳಲಿಲ್ಲ. ಮತ್ತೆ ಅವರು ತಮ್ಮ ಉಪನ್ಯಾಸಗಳಲ್ಲಿ ಹೇಳ್ತಿದ್ರು, ಒಟ್ಟಾಗಿ ಕುಳಿತು ಪರಿಶೋಧಿಸೋಣ, ಲೆಟ್ ಅಸ್ ಎಕ್ಸ್ಪ್ಲೋರ್ ಟುಗೆದರ್ ಅಂತಿದ್ರು. ಯಾವುದೇ ವಿಷಯವನ್ನ ನಮ್ಮ ಮುಂದೆ ಮಂಡಿಸುವ ಹಂತದಲ್ಲಿ ಲೆಟ್ ಅಸ್ ಎಕ್ಸ್ಪ್ಲೋರ್ ಟುಗೆದರ್ ಅಂತ ಅಂತಿದ್ರು.
ಅಂದ್ರೆ ಅರ್ಥ, ನಾವು ಒಟ್ಟಾಗಿ ಕೆಲಸ ಮಾಡೋಣ, ನಾನು ಗುರುವೂ ಅಲ್ಲ ನೀವು ಶಿಷ್ಯರೂ ಅಲ್ಲ. ಅವ್ರು ಎಂದಿಗೂ ಅದನ್ನು ಒಪ್ಕೊಳ್ಳಿಲ್ಲ. ನಾನು ಗುರು ಅಂತ ಅವ್ರು ಎಲ್ಲೂ ಹೇಳ್ಕೊಳ್ಳಿಲ್ಲ, ಅವರಿಗದು ಇಷ್ಟವೂ ಇರಲಿಲ್ಲ. ಎ ಸೇಂಟ್ ಹೂ ಫಾಲೋಡ್, ಎ ಸೇಂಟ್ ಹೂ ವಾಕ್ಡ್ ಅಲೋನ್ ಅನ್ನುವಂತ ಒಂದು ಡಾಕ್ಯುಮೆಂಟ್ರಿ ಇದೆ, ಏಕಾಂಗಿಯಾಗಿ ನಡೆದ ಸಂತ ಅಂತ. ಆ ಡಾಕ್ಯುಮೆಂಟ್ರಿ ಜಿಡ್ಡು ಕೃಷ್ಣಮೂರ್ತಿಯವರ ಜೀವನ ಚರಿತ್ರೆ. ಅವರು ಬದುಕಿದ್ದಾಗ ಕೊನೆಯ ವರ್ಷಗಳಲ್ಲಿ ಅವರ ಬಗ್ಗೆ ಒಂದು ಜೀವನ ಚರಿತ್ರೆಯ ಡಾಕ್ಯುಮೆಂಟ್ರಿನ ತಯಾರು ಮಾಡಿದ್ರು. ಅದರ ಶೀರ್ಷಿಕೆ ಏನು ಅಂದ್ರೆ, ಎ ಸೇಂಟ್ ಹೂ ವಾಕ್ಡ್ ಅಲೋನ್. ತಂಪಾಡಿಗೆ ತಾವು ಮುನ್ನಡೆದ್ರು. ಅವರಿಗೆ ಗುರುವಿನ ಪಟ್ಟ ಬೇಕಾಗಿರಲಿಲ್ಲ, ಅವರಿಗೆ ಸಮಾಜ ಸುಧಾರಕನ ಪಟ್ಟ ಬೇಕಾಗಿರಲಿಲ್ಲ, ಅವರಿಗೆ ಉಪನ್ಯಾಸಕನ ಪಟ್ಟನೂ ಬೇಕಾಗಿರಲಿಲ್ಲ. ಅವರು ಎಲ್ಲರ ಜೊತೆ ಎಲ್ಲರಂತೆ ಒಬ್ಬರಾಗಿ ಕುಳಿತು ಒಟ್ಟಾಗಿ ಚರ್ಚಿಸುವ, ಪರಿಶೋಧಿಸುವ, ಸಂಶೋಧಿಸುವ ಪ್ರಯತ್ನವನ್ನ ಮಾಡಿದ್ರು. ಅವರ ದಾರಿನೇ ಬೇರೆ ಆಗಿತ್ತು ಅಂತ ಜಿಡ್ಡು ಕೃಷ್ಣಮೂರ್ತಿಯವರು ಕೊನೆಯ ಬಾರಿ ಭಾರತಕ್ಕೆ ಬಂದದ್ದು ಕ್ರಿಸ್ತಶಕ 1985 ಅಕ್ಟೋಬರ್ನ ಕೊನೆಯ ವಾರ ಬರ್ತಾರೆ. 1985 ಅಕ್ಟೋಬರ್ನ ಕೊನೆಯ ವಾರ, ಹೆಚ್ಚು ಕಡಿಮೆ ಜನವರಿ ಮೊದಲನೇ ವಾರದವರೆಗೆ ಭಾರತದಲ್ಲಿರ್ತಾರೆ. ನಂತರ ಅವರು ಅಮೆರಿಕಾಗೆ ಹೊರಟು ಹೋಗ್ತಾರೆ. ಆ ಇದ್ದಂತಹ 2 ತಿಂಗಳು, ಒಂದು 10-12 ದಿವಸದ ಕಾಲ ಅವರ ಆರೋಗ್ಯ ಬಹಳ ಕ್ಷೀಣಿಸಿತ್ತು. ಸ್ಥೂಲ ಶರೀರ ಸಾಕಷ್ಟು ಜರ್ಜರಿತವಾಗಿತ್ತು. ಆರೋಗ್ಯದಲ್ಲಿ ಬಹಳ ಲೋಪ ಉಂಟಾಗಿತ್ತು. ಅವರ ತೂಕ ಬಹಳಷ್ಟು ಕಡಿಮೆಯಾಗಿತ್ತು. ಶಾರೀರಿಕ ದೌರ್ಬಲ್ಯ ಕಾಡ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಸಹ ಕೆಲವು ಸಾರ್ವಜನಿಕ ಉಪನ್ಯಾಸಗಳನ್ನು ಅವ್ರು ನೀಡ್ತಾರೆ. ಅಂತ ಒಂದು ಉಪನ್ಯಾಸ ನವೆಂಬರ್ 19ನೇ ತಾರೀಕು ವಾರಣಾಸಿಯ ರಾಜಘಾಟ್ನಲ್ಲಿ ನೀಡ್ತಾರೆ. ಆ ಉಪನ್ಯಾಸದ ಒಂದು ತರ್ಜುಮೆಯನ್ನ ನಾನು ಮಾಡಿದ್ದೆ, ನಿಮ್ಮೊಡನೆ ಅದನ್ನ ಹಂಚಿಕೊಳ್ತಾ ಇದ್ದೆ. ಅದರ ಮುಂದುವರಿದ ಭಾಗ ಇದು. ಇಲ್ಲಿ ಜಿಡ್ಡು ಕೃಷ್ಣಮೂರ್ತಿಯವರು ವಾಟ್ ಈಸ್ ಬ್ಯೂಟಿ, ಸೌಂದರ್ಯ ಅಂದ್ರೆ ಏನು, ಸತ್ಯಂ ಶಿವಂ ಸುಂದರಂ, ಕೇಳಿರ್ಬೋದು ನೀವು ಈ ಮಾತನ್ನ. ಸತ್ಯಂ ಶಿವಂ ಸುಂದರಂ ಅಂದ್ರೆ ಸತ್ಯವೇ ಶಿವ, ಶಿವವೇ ಸುಂದರ, ಸುಂದರವೇ ಸತ್ಯ. ಅಂದ್ರೆ ಸೌಂದರ್ಯವನ್ನ ಸತ್ಯಕ್ಕೆ, ಶಿವನಿಗೆ ಸಮೀಕರಿಸುತ್ತಾರೆ. ಸಮೀಕರಿಸುವುದು ಅಂದ್ರೆ ಒಂದೇ ಅಂತ. ಸೌಂದರ್ಯವೇ ಸತ್ಯ, ಸತ್ಯವೇ ಸುಂದರ, ಸುಂದರವೇ ಈಶ್ವರ, ಅಥವಾ ಈಶ್ವರ ಅಂದ್ರೆ ಆತ್ಯಂತಿಕ ಸತ್ಯ ಅಂತ ಅರ್ಥ. ಹಾಗಾಗಿ ಜಿಡ್ಡು ಕೃಷ್ಣಮೂರ್ತಿಯವರು ಆ ಸೌಂದರ್ಯ ಅಂದ್ರೆ ಏನು ಅಂತ ಒಂದು ದೀರ್ಘ ವಿವರಣೆಯನ್ನ ನಮಗೆ ನೀಡಿದ್ರು. ಅದರ ನಂತರದ ಭಾಗವನ್ನ ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅವರ ಮಾತುಗಳಲ್ಲೇ ಹೇಳ್ತಾ ಹೋಗ್ತೇನೆ, ಅಲ್ಲಲ್ಲಿ ವಿವರಣೆ ಕೊಡ್ತೇನೆ. ಸ್ವಲ್ಪ ಹೊತ್ತು ನಾವು ಸೌಂದರ್ಯದ ಬಗ್ಗೆ ಮಾತನಾಡಿದ್ದೀವಿ. ಈಗ ನಾವು ನಮ್ಮನ್ನು ನಾವು ನೋಡಿಕೊಳ್ಳೋಣ. ಅಂದ್ರೆ ಇಷ್ಟೊತ್ತು ನಾವು ವಾಟ್ ಈಸ್ ಬ್ಯೂಟಿ, ಸೌಂದರ್ಯ ಅಂದ್ರೆ ಏನು ಅನ್ನೋ ವಿಷಯದ ಬಗ್ಗೆ ಸಾಕಷ್ಟು ನಾವು ಮಾತನಾಡ್ಕೊಂಡಿದ್ದೀವಿ. ಈಗ ಮುಂದುವರಿಯೋಣ. ಏನ್ ಮಾಡೋಣ? ಈಗ ನಾವು ನಮ್ಮನ್ನ ನೋಡಿಕೊಳ್ಳೋಣ, ನಮ್ಮನ್ನ ನಾವೇ ನೋಡ್ಕೊಳ್ಳೋಣ. ಅಂದ್ರೆ ಅರ್ಥ, ನಮ್ಮ ಅಂತರಂಗವನ್ನ ಪ್ರವೇಶಿಸಿ ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಏನಿದೆ ಮನಸ್ಸಿನಲ್ಲಿ? ಕಾರಣ ಈ ಮನಸ್ಸಿಗೆ ಅಪಾರವಾದ ಶಕ್ತಿ ಇದೆ.
ಅದು ನಮ್ಮನ್ನ ಬಂಧಿಸುತ್ತೆ, ಅದು ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಎರಡೂ ಶಕ್ತಿ ಅದಕ್ಕಿದೆ. ಆದ್ರೆ ಬಹಳಷ್ಟು ಜನ ಅದರಿಂದ ಬಂಧಿತರಾಗಿದ್ದೇವೆ. ಅದರಿಂದ ಬಿಡುಗಡೆ ಹೇಗೆ ಹೊಂದೋದು ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಬಂಧಿಸಿರುವ ಈ ಮನಸ್ಸನ್ನ ನಾವು ಒಳಹೊಕ್ಕು ಪರೀಕ್ಷಿಸದೆ ಹೋದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಹಾಗಾಗಿ ಅವ್ರೇನ್ ಹೇಳ್ತಾ ಇದ್ದಾರೆ ನೋಡಿ, ನಮ್ಮನ್ನ ನಾವು ನೋಡ್ಕೊಳ್ಳೋಣ. ಈಗ ಆ ಒಂದು ಪ್ರಯತ್ನ ಮಾಡಿದಾಗ ನಾವು ಈ ವಿಶ್ವವನ್ನ ಸೃಷ್ಟಿಸಿದ್ದೀವಿ ಅಂತ ಹೇಳ್ತಾರೆ. ನೀವು ನಿಮ್ಮನ್ನ ನೀವು ನೋಡ್ಕೊಂಡ್ರೆ ಅರ್ಥ ಆಗತ್ತೆ, ಈ ಸುತ್ತಲೂ ಇರೋ ವಿಶ್ವವಿದೆಯಲ್ಲ, ಈ ವಿಶ್ವವನ್ನ ಭಗವಂತ ಸೃಷ್ಟಿಸಿ ನಮ್ಮ ಕೈಗೆ ಕೊಟ್ಟಿಲ್ಲ. ಈ ವಿಶ್ವವನ್ನ ನಾವೇ ಸೃಷ್ಟಿಸಿದೀವಿ. ಮನಸ್ಸಿನ ಒಳ ಹೋಗಿ ಪರಿಶೋಧಿಸಿ ನೋಡಿ. ಭಗವಂತ ಈ ವಿಶ್ವದಲ್ಲಿರೋ ಎಲ್ಲವನ್ನು ಸೃಷ್ಟಿಸಿ ನಿಮ್ ಸುತ್ತಲೂ ಇಟ್ಬಿಟ್ಟಿದಾನ, ಇಲ್ಲ ನಿಮ್ಮ ಪಾತ್ರ ಏನಾದ್ರೂ ಇದೆಯಾ ಈ ವಿಶ್ವದ ಸೃಷ್ಟಿಯಲ್ಲಿ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಅಂದರೆ ಈ ವಿಶ್ವವನ್ನ ನಾವು ಸೃಷ್ಟಿಸಿದ್ದೀವಿ. ನಾನು, ನೀವು, ಪಿತೃಗಳು, ನಮ್ಮ ಪಿತೃಗಳು, ಅವರ ಪಿತೃಗಳು, ಅವರ ಹಿಂದಿನ ಪೀಳಿಗೆಗಳು, ಇವರೆಲ್ಲ ಸೇರ್ಕೊಂಡು ವಿಶ್ವವನ್ನ ಸೃಷ್ಟಿ ಮಾಡಿರೋದು. ಎಂತಹ ವಿಶ್ವ, ಏನದು? ಗಮನಿಸಿ ನೋಡಿ ಸಮಾಜವನ್ನ. ಎಂತ ಸಮಾಜವನ್ನ ನಾವು ಸೃಷ್ಟಿ ಮಾಡಿದೀವಿ? ಒಬ್ಬರನ್ನೊಬ್ಬರು ಕೊಲ್ಲುವುದು, ಒಬ್ಬರನ್ನೊಬ್ಬರು ಬಡಿದು ಅಂಗ ಊನಗೊಳಿಸುವುದು, ವಿಭಜಿಸುವುದು, ನನ್ನ ದೇವರು ನಿನ್ನ ದೇವರು ಅಂತ ಹೊಡೆದಾಡುವುದು. ಈ ಸಮಾಜ ಎಷ್ಟು ಕುರೂಪ ಹೊಂದಿದೆ, ಭೀಭತ್ಸವಾಗಿದೆ, ಕ್ರೌರ್ಯದಿಂದ ಕೂಡಿದೆ. ಯಾರು ಈ ರಾಕ್ಷಸಿ ಪ್ರವೃತ್ತಿಯ ವಿಶ್ವವನ್ನ ಸೃಷ್ಟಿಸಿದ್ದು? ಜಗತ್ತಿನ ಇತಿಹಾಸವನ್ನ, ಹಿಸ್ಟ್ರಿ ಆಫ್ ದ ವರ್ಲ್ಡ್ ನ ನೀವು ತೆಗೆದು ನೋಡಿದ್ರೆ ಬಹಳಷ್ಟು ರಕ್ತಪಾತ ಆಗಿದೆ. ಹೊಡೆದಾಟ, ಯುದ್ಧಗಳು, ರಾಕ್ಷಸಿ ಪ್ರವೃತ್ತಿಗಳು ಎಷ್ಟು ನಡೆದಿದೆ ಅಂದ್ರೆ, ಹಣಕ್ಕಾಗಿ, ಹೆಣ್ಣಿಗಾಗಿ, ಆಸ್ತಿಗಾಗಿ, ಅಧಿಕಾರಕ್ಕಾಗಿ, ಜಾತಿಗಾಗಿ, ಧರ್ಮಕ್ಕಾಗಿ ಎಷ್ಟು ರಕ್ತಪಾತವಾಗಿದೆ ಅಂದ್ರೆ ಇಟ್ ಈಸ್ ಅನ್ಬಿಲೀವಬಲ್. ಜಗತ್ತಿನ ಇತಿಹಾಸವನ್ನ ಕೆದಕ್ತಾ ಹೋಗಿ, ಎನ್ಸೈಕ್ಲೋಪೀಡಿಯಾ ಅಮೇರಿಕಾನಾ, ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ, ಈ ಎನ್ಸೈಕ್ಲೋಪೀಡಿಯಾಗಳನ್ನ ತೆಗೆದು ನೀವು ಯುದ್ಧಗಳ ಬಗ್ಗೆ ಓದ್ತಾ ಹೋಗಿ ಗೊತ್ತಾಗತ್ತೆ ಎಷ್ಟು ಯುದ್ಧಗಳು ನಡೆದಿದೆ, ಎಷ್ಟು ಕ್ರೌರ್ಯ, ಎಷ್ಟು ಹಿಂಸೆ, ಎಷ್ಟು ಪ್ರಾಣಹಾನಿ, ಎಷ್ಟು ಮಾನಹಾನಿ, ಎಷ್ಟು ಮಕ್ಕಳು ಅನಾಥರಾಗಿದ್ದಾರೆ, ಎಷ್ಟು ಹೆಂಗಸರು ಗಂಡಸರನ್ನ ತಮ್ಮ ತಮ್ಮ ಗಂಡಂದಿರನ್ನ ಕಳ್ಕೊಂಡು ವಿಧವೆಯರಾಗಿದ್ದಾರೆ. ಅವರ 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 ಬಾಳು ಎಷ್ಟು ಹಿಂಸೆಯಿಂದ, ಎಷ್ಟು ಸಮಸ್ಯೆಗಳಿಂದ ಕೂಡಿತ್ತು. ಅನಾದಿ ಕಾಲದಿಂದಲೂ ಬಹಳಷ್ಟು ರಕ್ತಪಾತ ಹಲವಾರು ವಿಷಯಗಳಿಗಾಗಿ ಆಗಿದೆ. ಎಂತ ವಿಷಯಗಳು? ನನ್ನ ದೇವರು ಬೇರೆ, ನಿನ್ನ ದೇವರು ಬೇರೆ, ನನ್ನ ಜಾತಿ ಬೇರೆ, ನಿನ್ನ ಜಾತಿ ಬೇರೆ, ನನ್ನ ಧರ್ಮ ಬೇರೆ, ನಿನ್ನ ಧರ್ಮ ಬೇರೆ. ಯಾರು ಇಂತಹ ವಿಭಜನಾತ್ಮಕ ರಾಕ್ಷಸಿ ಪ್ರವೃತ್ತಿಯ ವಿಶ್ವವನ್ನ ಸೃಷ್ಟಿಸಿದ್ದು ಅಂತ ಪ್ರಶ್ನೆ ಕೇಳ್ತಾರೆ. ಇವತ್ತಿಗೂ ಇಂತಹ ಹೊಡೆದಾಟಗಳು, ಜಗಳಗಳು ನಡೀತಲೇ ಇದೆ, ಹಿಂಸೆ ನಡೀತಾ ಇದೆ, ಅಪಮಾನಗಳು ನಡೀತಾ ಇದೆ, ಅವಮಾನಗಳು ನಡೀತಾ ಇದೆ. ನೀವು ಹಳ್ಳಿಗಳ ಕಡೆ ಹೋದ್ರೆ ಈಗ್ಲೂ ಅಸ್ಪೃಶ್ಯರನ್ನ ಬಹಳ ಹೀನವಾಗಿ ಕಾಣ್ತಾರೆ. ಕೆಲವು ಕಡೆ ಕಾನೂನಿದ್ರೂ ಆ ಕಾನೂನನ್ನ ಮೀರಿ ಅಸ್ಪೃಶ್ಯರು ಅನ್ನೋ ಒಂದು ಸಮುದಾಯವನ್ನ ಪಾಪ ಸೃಷ್ಟಿಸಿ ಅವರನ್ನ ಸಮಾಜಮುಖಿಯಾಗಿ ಬೆಳೆಯಲು ಬಿಡದೆ ಅವರನ್ನ ಅದುಮಿಟ್ಟಿದ್ದಾರೆ. ಇಂದಿಗೂ ಇದೆ, ಇಂದಿಗೂ ಸತ್ಯ ಇದು, ಇಂದಿಗೂ ಇದೆ. ಎಷ್ಟೋ ಕಡೆ ಅವರನ್ನ ದೇವಸ್ಥಾನಗಳ ಒಳಗಡೆ ಬಿಡೋದಿಲ್ಲ. ಬರೀ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶಗಳಲ್ಲೂ
ಧರ್ಮವನ್ನ ಹಿಡಿದು, ಮತವನ್ನ ಹಿಡಿದು ಹಲವಾರು ಯುದ್ಧಗಳು ನಡೆದಿದೆ. ಕ್ಯಾಥೋಲಿಕ್ಕರಿಗೂ ಪ್ರೊಟೆಸ್ಟಾಂಟ್ಗಳಿಗೂ ಆಗೋದಿಲ್ಲ, ಮುಸಲ್ಮಾನರಲ್ಲಿ ಶಿಯಾಗಳಿಗೂ ಸುನ್ನಿಗಳಿಗೂ ಆಗೋದಿಲ್ಲ. ಸಾಕಷ್ಟು ಯುದ್ಧಗಳೇ ನಡೆದಿದೆ. ಅದಕ್ಕೆ ಕೇಳ್ತಿದ್ದಾರೆ ಅವರು, ಈ ರಾಕ್ಷಸಿ ಪ್ರವೃತ್ತಿಯ ವಿಶ್ವವನ್ನ ಸೃಷ್ಟಿಸಿದ್ದು ಯಾರು? ನಾವೇ. ವಿಭಜನೆಗಳನ್ನ ಮಾಡ್ಕೊಂಡಿದ್ಯಾರು? ನಾವೇ. ಭಗವಂತ ವಿಭಜನೆಯನ್ನ ಮಾಡಲಿಲ್ಲ. ಭಗವಂತ ನಮ್ ಯಾರನ್ನು ವಿಭಜಿಸಿ ಕಳಿಸ್ಲಿಲ್ಲ. ಆ ಪರಿಶುದ್ಧಾತ್ಮನಾದಂತಹ ಭಗವಂತನ ಮಕ್ಕಳಾಗಿ ಹುಟ್ಟಿದ ನಾವು ನಮ್ಮಲ್ಲೇ ಭೇದಗಳನ್ನ ಸೃಷ್ಟಿ ಮಾಡ್ಕೊಂಡ್ವಿ ನಾವು. ಅದಕ್ಕೆ ನಮ್ಮ ಸೊಸೈಟಿಯ ಮೊದಲನೆಯ ಉದ್ದೇಶ ಏನ್ ಹೇಳುತ್ತೆ? ಕುಲ, ಜಾತಿ, ಲಿಂಗ, ಮತ, ವರ್ಣ ಈ ಎಲ್ಲ ಭೇದಗಳನ್ನ ಮೀರಿದ ಒಂದು ಸಾರ್ವತ್ರಿಕ ಸೋದರತ್ವದ ಅಂಕುರವನ್ನು ಏರ್ಪಡಿಸುವುದು. ಈ ವಿಭಜನೆಗಳಿಂದಲೇ ಈ ಜಗತ್ತು ನರಕ ಸದೃಶವಾಗಿರೋದು, ಇಷ್ಟು ಹಿಂಸೆ ನಡೀತಿರೋದು, ರಕ್ತಪಾತ ನಡೀತಿರೋದು ಅದೇ ಕಾರಣದಿಂದ. ಅದಕ್ಕೆ JK ಅವರು ಹೇಳ್ತಾರೆ, ನೋಡಿ ನಾನು ಇದೆಲ್ಲ ನಿಮ್ ಮುಂದೆ ಹೇಳ್ತಿದ್ದೀನಿ. ಈ ಈ ಈ ಜಗತ್ತನ್ನ ನೋಡಿದ್ರೆ ಇಂಥ ರಾಕ್ಷಸಿ ಪ್ರವೃತ್ತಿಯ ಜಗತ್ತನ್ನ ಯಾರಪ್ಪ ಸೃಷ್ಟಿ ಮಾಡಿದ್ದೋ? ನಾನು ನಿರಾಶಾವಾದಿಯೂ ಅಲ್ಲ, ನಾನು ಆಶಾವಾದಿಯೂ ಅಲ್ಲ. ಈ ವಿಶ್ವವನ್ನ ನೋಡಿ, ಬಹಿರಂಗದಲ್ಲಿ ಎಂತಹ ವಿದ್ಯಮಾನಗಳು ನಡೀತಾ ಇವೆ. ಪ್ಲೀಸ್ ಡೋಂಟ್ ಲೇಬಲ್ ಮೀ ಆಸ್ ಆಪ್ಟಿಮಿಸ್ಟಿಕ್ ಆರ್ ಪೆಸಿಮಿಸ್ಟಿಕ್. ನಾನು ನಿರಾಶಾವಾದಿಯೂ ಅಲ್ಲ, ನಾನು ಆಶಾವಾದಿಯೂ ಅಲ್ಲ. ಇದೆಲ್ಲ ಸರಿ ಹೋಗ್ಬಿಡುತ್ತೆ ಅಂತಲೂ ನಾನು ಹೇಳಲ್ಲ ಈಗ. ಮತ್ತೆ ಇಷ್ಟು ಘೋರ ಅನ್ಯಾಯ ನಡೀತಿದೆ ಅಂತ ಇದನ್ನು ಉದ್ಧಾರ ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂತ ದುಃಖನೂ ಪಡಲ್ಲ ನಾನು. ಐ ಆಮ್ ನೀದರ್ ಎನ್ ಆಪ್ಟಿಮಿಸ್ಟ್ ನಾರ್ ಅ ಪೆಸಿಮಿಸ್ಟ್. ನೀವೇ ಗಮನಿಸ್ ನೋಡಿ, ಸುಮ್ಮನೆ ಗಮನಿಸ್ ನೋಡಿ, ಎಂತ ಕೆಲಸಗಳು, ಎಂತ ವಿದ್ಯಮಾನಗಳು, ಎಂತ ಸಂಗತಿಗಳು ನಡೀತಾ ಇದೆ ಈ ಜಗತ್ತಿನಲ್ಲಿ. ಬಡ ದೇಶಗಳು ಶಸ್ತ್ರಾಸ್ತ್ರಗಳನ್ನ ಕೊಂಡುಕೊಳ್ಳುತ್ತಿವೆ. ನಿಮ್ಮ ದೇಶ ಸಹ ಶಸ್ತ್ರಾಸ್ತ್ರಗಳನ್ನ ಕೊಂಡುಕೊಳ್ತಾ ಇದೆ. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವ ಅಂತ. ಅಂದ್ರೆ ಇವರು 1985ರಲ್ಲಿ ಅವರು ಬಂದಾಗ ನೀಡಿರೋ ಉಪನ್ಯಾಸ, ಆಗ ಇನ್ನ ಭಾರತ ಬಹಳ ಹಿಂದುಳಿದಿತ್ತು, ಬಡತನ ಬಹಳ ಕಾಡ್ತಾ ಇತ್ತು, ದಾರಿದ್ರ್ಯ ಪ್ರಬಲವಾಗಿತ್ತು. ಆರ್ಥಿಕವಾಗಿ ಭಾರತ ಇಂದು ಮುಂದುವರೆದಿದೆಯಲ್ಲ, ಅಷ್ಟು ಮುಂದುವರೆದಿರಲಿಲ್ಲ. ಆಗ ಹೊಟ್ಟೆಗೆ ತಿನ್ಲಿಕ್ಕೇನೂ ಇಲ್ಲದೆ ಎಷ್ಟೋ ಮಕ್ಕಳು ಸತ್ತು ಹೋಗ್ತಿದ್ರು. ತುಂಬಾ ದಾರಿದ್ರ್ಯವಿತ್ತು. ಅಂತ ದಾರಿದ್ರ್ಯ ಇಟ್ಕೊಂಡಿರೋ ಭಾರತ ಸಹ ಶಸ್ತ್ರಾಸ್ತ್ರಗಳನ್ನ ಕೊಂಡ್ಕೊಳ್ತಾ ಇತ್ತು. ಬಡ ದೇಶಗಳು ಶಸ್ತ್ರಾಸ್ತ್ರಗಳನ್ನ ಕೊಂಡ್ಕೊಳ್ತಾ ಇವೆ. ನೋಡಿ, ನಿಮ್ಮ ದೇಶ ಸಹ ಕೊಂಡ್ಕೊಳ್ತಾ ಇದೆ. ಎಲ್ಲಿ ನೋಡಿದ್ರು ವಿಪರೀತ ದಾರಿದ್ರ್ಯ, ವಿಪರೀತ ಸ್ಪರ್ಧೆ. ಆದರೆ ನಿಮ್ ದೇಶ ಸಹ ಭದ್ರತೆಗೋಸ್ಕರ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತಾ ಇದೆ. ಯಾರು ಇಂತಹ ಭಯವನ್ನ ಸೃಷ್ಟಿಸಿದ್ದು? ಯಾರು ಇದನ್ನೆಲ್ಲ ಸೃಷ್ಟಿಸಿದ್ದು? ದೇವರು ಇದನ್ನೆಲ್ಲ ಸೃಷ್ಟಿಸಿದ್ದಾನೆ ಎಂದು ಹೇಳ್ತೀರಾ ನೀವು? ಹಾಗಿದ್ರೆ ನಿಮ್ ಪ್ರಕಾರ ದೇವರೇ ಇದನ್ನ ಸೃಷ್ಟಿ ಮಾಡಿರೋದು ಅನ್ನೋದಾದ್ರೆ ಆ ದೇವರು ಅವ್ಯವಸ್ಥೆಯ ದೇವರು ಅಂತ ಹೇಳ್ಬೇಕಾಗತ್ತೆ. ಹಿ ಈಸ್ ಎ ಖಯಾಟಿಕ್ ಗಾಡ್. ಖಯಾಟಿಕ್, ಖಯಾಸ್ ಅಂದ್ರೆ ಅವ್ಯವಸ್ಥೆ, ಖಯಾಟಿಕ್ ಗಾಡ್ ಅಂತ ಅಂದ್ರೆ ಅವ್ಯವಸ್ಥೆಯ ದೇವರು ಅಂತ. ಹಾಗಾದ್ರೆ ಯಾರು ಈ ಸಮಾಜವನ್ನ ಸೃಷ್ಟಿಸಿದ್ದು ಮತ್ತು ಒಟ್ಟಾಗಿ ಸೇರಿಸಿದ್ದು? ನೀವಲ್ಲವೇ? ಇದಕ್ಕೆಲ್ಲ ಕಾರಣ ನೀವೇ ಅಲ್ಲವೇ? ನಿಮ್ಮ ತಂದೆ, ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ, ನಿಮ್ಮ ಹಿಂದಿನ ಹಲವಾರು ತಲೆಮಾರುಗಳು, ಇವರೆಲ್ಲ ಸೇರಿ ಈ ವಿಶ್ವವನ್ನ ಸೃಷ್ಟಿಸಿದ್ದಾರೆ. ಹೌದು, ವರ್ತಮಾನ ಅನ್ನೋದು ಭೂತಕಾಲದಲ್ಲಿ ನಡೆದಂತಹ ಎಲ್ಲ ಘಟನೆಗಳ ಒಂದು ಆಧಾರದ ಮೇಲೆ ಸೃಷ್ಟಿಯಾಗಿರುತ್ತೆ. ದ ಪ್ರೆಸೆಂಟ್ ಈಸ್ ನಥಿಂಗ್ ಬಟ್ ಎ ಪ್ರಾಡಕ್ಟ್ ಆಫ್ ದ ಪಾಸ್ಟ್. Present is nothing but a product of the past. What all happened in the past created the present. ಹಾಗಾದ್ರೆ ಹಿಂದಿನ ಹಲವಾರು ತಲೆಮಾರುಗಳ, ಹಲವಾರು ಪೀಳಿಗೆಗಳ ಜನರು ಒಟ್ಟಾಗಿ ಸೇರಿ ಈ ವಿಶ್ವವನ್ನ ಸೃಷ್ಟಿ ಮಾಡಿದ್ದಾರೆ. ಎಂತ ವಿಶ್ವ? ಸ್ವಾರ್ಥ, ಲೋಭ,
ದುರಾಸೆ, ಮತ್ಸರಗಳ ಮೂಲಕ ಸಮಾಜವನ್ನ ಸೃಷ್ಟಿಸಲಾಗಿದೆ. ಸತ್ಯಗಳನ್ನ ಎದುರಿಸಿ ಮಹನೀಯರೇ. ಅವ್ರೀಗ ಕೇಳ್ತಾರೆ, ನೋಡಿ ನಾನು ಹಿಂಗ್ ಹೇಳ್ತಿದ್ದೀನಿ ಅಂತ ನೀವು ಗಮನಿಸಿ ನೋಡಿ, ನಾನು ಈ ವಿಷಯಗಳನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ. ಸತ್ಯ ಇದು ಸತ್ಯ ಅಲ್ವಾ? ಈ ಸತ್ಯಗಳನ್ನ ಎದುರಿಸಿ ಮಹನೀಯರೇ. ಮೆನಿ ಟೈಮ್ಸ್ ಟ್ರೂತ್ ಇಸ್ ಅಗ್ಲಿ. ಸತ್ಯ ಅನ್ನೋದು ಅದು ಹೇಗಿರುತ್ತೆ ಅಂತಂದ್ರೆ ಅದನ್ನ ಸ್ವೀಕರಿಸಲು ಬಹಳ ಕಷ್ಟ ಆಗತ್ತೆ. ಸ್ವೀಕರಿಸೋದಿರ್ಲಿ, ಸುಮ್ಮನೆ ಅದನ್ನ ಎದುರಿಸೋದು ಸಹ ಕಷ್ಟ ಆಗ್ಬಿಡುತ್ತೆ. ಸತ್ಯವನ್ನ ಎದುರಿಸೋದಿದೆಯಲ್ಲ ತುಂಬಾ ಕಷ್ಟ. ಏನೇನೋ ನಡೆದು ಹೋಗಿರುತ್ತೆ ಜಗತ್ತಿನಲ್ಲಿ. ನಮ್ ಜೀವನದಲ್ಲೇ ನಾವು ಹಿಂದೆ ಎಷ್ಟೋ ಪಾಪಗಳನ್ನ ಮಾಡ್ಬಿಟ್ಟಿರ್ತೀವಿ, ಎಷ್ಟೋ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀವಿ, ಎಷ್ಟೋ ದೋಷಗಳು ನಮ್ಮ ಒಳಗಡೆ ಇರ್ತವೆ. ನಾವೇನ್ ಮಾಡ್ತೀವಿ, ಅದನ್ನ ಅದುಮಿಟ್ಕೊಂಡಿರ್ತೀವಿ. ಅದು ಮೇಲೆ ಇರಬಾರ್ದು. ಮೇಲೆದ್ರೆ ಅದನ್ನ ಎದುರಿಸುವಂತಹ, ಅದನ್ನ ದಿಟ್ಟಿಸಿ ನೋಡುವಂತ ಶಕ್ತಿ ಕೂಡ ನಮಗಿಲ್ಲ. ದಿಟ್ಟಿಸಿ ಅದನ್ನ ನೋಡುವಂತಹ ಶಕ್ತಿ ಕೂಡ ಇಲ್ಲ. ಅದನ್ನ ಚಾಪೆ ಕೆಳಗೆ ತುರುಕು ಬಿಟ್ಟಿದೀವಿ, ನಮ್ಮ ಮನಸ್ಸಿನ ಆಳಕ್ಕೆ ತಳ್ಳಿಬಿಟ್ಟಿದೀವಿ ಅದನ್ನೆಲ್ಲ. ಅದಕ್ಕೋಸ್ಕರಲೇನೆ ನಾವು ಮನೆಗೆ ಬರ್ತೀವಿ, ಸೋಫಾ ಮೇಲೆ ಕೂತ್ಕೋತೀವಿ, ಸುಮ್ಮನೆ ಕೂತ್ಕೊಳ್ಳಲ್ಲ, ತಕ್ಷಣ ರಿಮೋಟ್ ತಗೊಂಡು ಟಿವಿ ಹಾಕ್ತಿವಿ. ಯಾಕೆ? ನಾವು ಒಬ್ಬಂಟಿ ಇರ್ಲಿಕ್ಕೆ ನಮಗ್ ಸಾಧ್ಯನೇ ಇಲ್ಲ. ಏಕಾಂಗಿಯಾಗಿ ಸುಮ್ಮನೆ ಕುಳಿತುಕೊಳ್ಳಿಕ್ ನಮಗ್ ಸಾಧ್ಯ ಇಲ್ಲ. ಕಾರಣ ಒಳಗಡೆ ಸಾಕಷ್ಟು ತುಂಬಿದೆ. ಅದರಲ್ಲಿ ಎಷ್ಟೋ ಸತ್ಯಗಳಿವೆ, ಆದ್ರೆ ಆ ಸತ್ಯಗಳು ಕುರೂಪದಿಂದ ಕೂಡಿರೋ ಸತ್ಯಗಳು. ಆಗಬಾರದ, ಮಾಡಬಾರದ ಎಷ್ಟೋ ಪಾಪಗಳು ನಮ್ಮಿಂದ ಜರುಗಿ ಹೋಗಿರುತ್ತೆ, ತಿಳಿದೇನೋ ನಡೆದು ಹೋಗಿರುತ್ತೆ. ಅದನ್ನ ಎದುರಿಸಕ್ ರೆಡಿ ಇಲ್ಲ. ಈಗ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ನಾನು ಈ ವಿಷಯ ಎಲ್ಲ ಹೇಳ್ತಾ ಇದ್ರೆ ಇವೆಲ್ಲ ಸತ್ಯಗಳು. ದಯವಿಟ್ಟು ಸತ್ಯವನ್ನ ಸ್ವೀಕರಿಸಿ. ಟ್ರೂತ್ ಇಸ್ ಅಗ್ಲಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಇಟ್. ಓಕೆ, ಆದರೆ ನೀವು ಸತ್ಯವನ್ನ ಎದುರಿಸಲೇಬೇಕು ಮಹನೀಯರೇ. ಈ ಸಮಾಜವನ್ನು ಈ ರೀತಿ ಒಟ್ಟುಗೂಡಿಸಿದ್ದೇ ನಾವೇ ಇದಕ್ಕೆಲ್ಲ ಹೊಣೆ. ದೇವರಾಗಲಿ ಬಹಿರಂಗದ ಅಂಶಗಳಾಗಲಿ ಅಲ್ಲ. ವಿ ನೀಡ್ ಟು ಟೇಕ್ ದ ಬರ್ಡನ್ ಆಫ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಸೋ ಫಾರ್. ಏನೇನಾಗಿದೆಯೋ ನಮ್ಮಿಂದ, ನಮ್ಮ ಹಿಂದಿನ ಪೀಳಿಗೆಗಳಿಂದ, ಅದರ ಒಂದು ಜವಾಬ್ದಾರಿಯನ್ನ ನಾವು ತಗೊಳ್ಳೇಬೇಕು. ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಸಮಾಜವನ್ನು ವಿಭಜಿಸಿ ಬಿಟ್ಟಿದ್ದೀವಿ. ಎಲ್ಲಾ ರೀತಿ ವಿಭಜನೆ ಮಾಡಿಬಿಟ್ಟಿದ್ದೀವಿ. ಆರ್ಥಿಕವಾಗಿ ಹೈಯರ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್, ಲೋವರ್ ಕ್ಲಾಸ್, ಹೈಯರ್ ಕ್ಲಾಸ್. ಇದನ್ನೆಲ್ಲ ನಾವು ಓದ್ತೀವಿ ನಮ್ಮ ಸೋಷಿಯಾಲಜಿನಲ್ಲಿ, ಸಮಾಜಶಾಸ್ತ್ರದಲ್ಲಿ. ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಜನರನ್ನ ಈ ರೀತಿ ವಿಭಾಗ ಮಾಡಿಬಿಟ್ಟಿದ್ದಾರೆ. ಹೈಯರ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್. ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಮತ್ತೆ ಡಿವೈಡ್ ಮಾಡಿದ್ದಾರೆ ಹೈಯರ್ ಕ್ಲಾಸ್ ನ ಹೈಯರ್ ಕ್ಲಾಸ್, ಮಿಡಲ್ ಕ್ಲಾಸ್ ನ ಅಪ್ಪರ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ ನ ಲೋವರ್ ಕ್ಲಾಸ್, ಅಂಡ್ ಪೀಪಲ್ ಎಕ್ಸಿಸ್ಟಿಂಗ್ ಅಟ್ ಸಬ್ಸಿಸ್ಟೆನ್ಸ್ ಲೆವೆಲ್. ಸಬ್ಸಿಸ್ಟೆನ್ಸ್ ಲೆವೆಲ್ ಅಂದ್ರೆ ಅವರಿಗೆ ಏನ್ ಬೇಕು, ಬೇಸಿಕ್ ನೆಸೆಸಿಟಿ ಕೂಡ ಇಲ್ಲದೆ ಇರುವಂತಹ ದರಿದ್ರರು, ಆ ದಾರಿದ್ರ್ಯವನ್ನು ಅನುಭವಿಸ್ತಾ ಇರುವಂತವ್ರು, ಅವರನ್ನ ಸಹ ಕೊನೆ ಪಂಗಡವಾಗಿ ಮಾಡಿದೆ ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರ. ಆರ್ಥಿಕವಾಗಿ ಹೀಗೆ ವಿಭಜನೆ ಮಾಡಿಬಿಟ್ಟಿದ್ದೀರಿ. ಧಾರ್ಮಿಕವಾಗಿ ಕ್ರೈಸ್ತರು, ಮುಸಲ್ಮಾನರು, ಹಿಂದೂಗಳು, ಸಿಖ್ಗಳು, ಜೈನರು, ಬೌದ್ಧರು, ಮತ್ತೆ ಬಹಾಯಿಗಳು, ಏನೇನೋ ಧರ್ಮಗಳು, ಏನೇನೋ ಮತಗಳು ಬೇಕಾದಷ್ಟಿದಾವೆ. ಸಾಮಾಜಿಕವಾಗಿ ಸಹ ವಿಭಾಗ ಮಾಡಿದೀವಿ ನಾವು. ಹೇಗೆ? ಸೋಷಿಯಲಿ ಹೈಯರ್ ಕ್ಲಾಸ್, ಸೋಷಿಯಲಿ ಮಿಡಲ್ ಕ್ಲಾಸ್, ಸೋಷಿಯಲಿ ಲೋವರ್ ಕ್ಲಾಸ್, ಸೋಷಿಯಲಿ ಔಟ್ ಕ್ಲಾಸ್. ಈ ತರ ವಿಭಾಗ ಮಾಡ್ಬಿಟ್ಟಿದೀವಿ ನಾವು. ಪ್ರತಿಯೊಬ್ಬರೂ ಸೇರಿ ಇಂಥ ಸಮಾಜವನ್ನ ಕಟ್ಟಿದ್ದೀವಿ. ನೀನು ಈ ಗುಂಪಿಗೆ ಸೇರಿದ್ದೀಯಾ, ನಾನು ಆ ಗುಂಪಿಗೆ ಸೇರಿದ್ದೇನೆ. ನಿನ್ನ ದೇವರೇ ಬೇರೆ, ನನ್ನ ದೇವರೇ ಬೇರೆ. ನೀನೊಬ್ಬ ಗುರುವನ್ನ ಹಿಂಬಾಲಿಸುತ್ತಿದ್ದೀಯಾ, ನಾನು ಇನ್ನೊಬ್ಬ ಗುರುವನ್ನ ಹಿಂಬಾಲಿಸುತ್ತಿದ್ದೇನೆ ಅಂತ
ಗುರುಗಳ ಆಧಾರದ ಮೇಲೆ ಸಹ ವಿಭಾಗ ಮಾಡಿಬಿಟ್ಟಿದ್ದೇವೆ. ಅಪ್ಪ ನೀನು ರವಿಶಂಕರ್ ಗುರುಗಳ ಬಳಿ ಹೋಗ್ತೀಯ, ನಾನು ಪ್ರಭಾಕರ್ ಗುರೂಜಿಗಳ ಬಳಿ ಹೋಗ್ತೇನೆ, ನಾನು ಇನ್ನೊಬ್ಬ ಸ್ವಾಮೀಜಿಗಳ ಬಳಿ ಹೋಗ್ತೇನೆ, ನಾನು ಥಿಯೋಸಾಫಿಕಲ್ ಸೊಸೈಟಿಗೆ ಹೋಗ್ತೇನೆ, ನಾನು ರಾಮಕೃಷ್ಣ ಮಠಕ್ಕೆ ಹೋಗ್ತೇನೆ, ನಾನು ಆರ್ಯ ಸಮಾಜಕ್ಕೆ ಹೋಗ್ತೇನೆ. ಈ ರೀತಿ ಎಷ್ಟು ಗುಂಪುಗಳಾಗಿ ಮಾಡಿದಿರಿ ನೀವು, ನೀವೇ ನೋಡಿ. ಭೌಗೋಳಿಕವಾಗಿ ಸಹ ನಾವು ಪ್ರಪಂಚವನ್ನು ವಿಭಜಿಸಿ ಬಿಟ್ಟಿದ್ದೀವಿ. ಜಾಗ್ರಫಿಕಲಿ ಆಲ್ಸೋ. ನಾನು ಭಾರತ ದೇಶದವನು, ನೀನು ಅಮೆರಿಕಾದವನು, ನೀನು ಆಫ್ರಿಕಾದವನು, ನೀನು ಜಪಾನೀಯ, ನೀನು ಇಂಡೋನೇಷಿಯನ್, ನೀನು ಶ್ರೀಲಂಕಾದವನು. ಎಷ್ಟು ದೇಶಗಳಾಗಿ ವಿಭಾಗ ಮಾಡಿದ್ದೀವಿ ನಾವು, ಹೌದಾ ಅಲ್ವಾ? ಸಂಸ್ಕೃತಿಗಳ ಆಧಾರದ ಮೇಲೂ ವಿಭಾಗ ಮಾಡಿಬಿಟ್ಟಿದ್ದೀವಿ. ನೀವು ಬಿಲಾಂಗ್ ಟು ವೆಸ್ಟರ್ನ್ ಕಲ್ಚರ್, ಐ ಬಿಲಾಂಗ್ ಟು ಈಸ್ಟರ್ನ್ ಕಲ್ಚರ್. ಸರ್ಕಾರಗಳನ್ನ ಸಹ ವಿಭಾಗ ಮಾಡಿಬಿಟ್ಟಿದ್ದೀವಿ. ಪ್ರಜಾಪ್ರಭುತ್ವ ಒಂದಾದ್ರೆ ಸೋಷಿಯಲಿಸ್ಟ್ ಕಮ್ಯುನಿಸ್ಟ್ ಮತ್ತೊಂದು, ರಿಪಬ್ಲಿಕನ್ ಒಂದು, ಡೆಮೊಕ್ರಾಟಿಕ್ ಒಂದು, ರೈಟ್ ವಿಂಗ್ ಒಂದು, ಲೆಫ್ಟ್ ವಿಂಗ್ ಒಂದು. ಅರ್ಥ ಮಾಡ್ಕೊಳ್ಳಿ ಮಹನೀಯರೇ, ಎಷ್ಟು ಭಾಗಗಳಾಗಿ ಎಲ್ಲಾ ರೀತಿಯಲ್ಲೂ ವಿಭಜಿಸಿದೀವಿ. ನಿಮ್ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಗಮನಿಸಿ ನೋಡಿ. ಆ ಮೆದುಳು ಸದಾ ವಿಭಜಿಸುತ್ತಿರುತ್ತದೆ. ನೀವು ಈ ಅಂಶವನ್ನ ಗುರುತಿಸಲಿಲ್ಲವೇ? ಈ ವಿಭಜನೆಯಿಂದ ಘರ್ಷಣೆ ಉಂಟಾಗೋದಿಲ್ವಾ? ನಿಮ್ ಮನಸ್ಸು ಕೆಲಸ ಮಾಡೋದೇ ಹೀಗೆ. ಪ್ರತಿಯೊಂದನ್ನು ತುಂಡು 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 ಮಾಡುತ್ತೆ. ಪ್ರತಿಯೊಂದನ್ನು ವಿಭಜಿಸಿ 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 ಇಟ್ಬಿಡುತ್ತೆ ಮನಸ್ಸು. ಇಟ್ ಈಸ್ ಕಾಲ್ಡ್ ಅನಾಲಿಟಿಕಲ್ ಮೈಂಡ್ ಅಂಡ್ ದ ಸ್ಕಿಲ್ ಇಸ್ ಕಾಲ್ಡ್ ಅನಾಲಿಟಿಕಲ್ ಸ್ಕಿಲ್. ವಿಜ್ಞಾನಕ್ಕೆ ಅನಾಲಿಟಿಕಲ್ ಸ್ಕಿಲ್ ಬೇಕು, ಅದನ್ನ ಬಳಸ್ಕೊಳ್ಳುತ್ತೆ. ಹಾಗಾಗಿ ವಿಜ್ಞಾನಕ್ಕೆ ಪರಮ ಸತ್ಯವನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ ಇದುವರೆಗೂ, ಮುಂದೆ ಸಾಧ್ಯವೂ ಇಲ್ಲ. ಅದಕ್ಕೆ ಕಾರಣ, ಇಟ್ ಡಸಂಟ್ ಹ್ಯಾವ್ ಹೋಲಿಸ್ಟಿಕ್ ಅಪ್ರೋಚ್, ಇಟ್ ಹ್ಯಾಸ್ ಡಿವಿಸಿವ್ ಅಪ್ರೋಚ್. ಡಿವಿಸಿವ್ ಅಪ್ರೋಚ್ ಅಂತ ಅಂದ್ರೆ ಅದರ ವಿಧಾನವೇ ಪ್ರತಿಯೊಂದನ್ನು ವಿಭಜಿಸಿ ಅರ್ಥ ಮಾಡ್ಕೊಳ್ಳೋದು ವಿಜ್ಞಾನ. ಈ ವೈಜ್ಞಾನಿಕ ಮನಸ್ಸು ಬೆಳೆದಿರೋದ್ರಿಂದಲೇ ಜಗತ್ತು ಇಷ್ಟು ವಿಭಜನೆಗಳಿಗೆ ಈಡಾಗ್ಬಿಟ್ಟಿದೆ. ಈ ವಿಭಜನೆಯಿಂದ ಏನಾಗತ್ತೆ? ಘರ್ಷಣೆ ಉಂಟಾಗತ್ತೆ, ವಿಪರೀತ ಘರ್ಷಣೆ ಉಂಟಾಗತ್ತೆ, ಹೌದಾ ಅಲ್ವಾ? ಈಗ ನೋಡಿ, ನಮ್ಮ ಶರೀರದಲ್ಲಿ ಎಷ್ಟು ಅಂಗಗಳಿವೆ. ಒಂದೊಂದು ಅಂಗಾನು ನಾನೇ ದೊಡ್ಡವನು, ನಿನಗಿಂತ ನಾನ್ ಮಾಡೋ ಕೆಲಸ ಶ್ರೇಷ್ಠ, ನನಗಿಂತ ನೀನ್ ಮಾಡೋ ಕೆಲಸ ಶ್ರೇಷ್ಠ ಅಂತ ಹೊಡೆದಾಡಿದ್ರೆ ಆ ಮನುಷ್ಯನ ಪರಿಸ್ಥಿತಿ ಏನಾಗ್ಬೇಕು? ನೀವೇ ಹೇಳಿ, ಏನಾಗ್ಬೇಕು ಆ ಮನುಷ್ಯನ ಪರಿಸ್ಥಿತಿ? ಕೈ ಕಾಲನ್ನು ಹೊಡೆಯುತ್ತೆ, ಕಾಲು ಕೈಯನ್ನು ಹಿಡಿಯುತ್ತೆ, ಹೊಟ್ಟೆಗೆ ಸ್ಟ್ರೈಕ್ ಮಾಡುತ್ತೆ, ಮೆದುಳು ಕೆಲಸ ಮಾಡೋದಿಲ್ಲ. ಒಂದಕ್ಕೊಂದು ವಿರುದ್ಧವಾಗಿ ಕೆಲಸ ಮಾಡ್ತಾ ಹೋದ್ರೆ ಈ ಶರೀರ ರಣರಂಗವಾಗ್ಬಿಡುತ್ತೆ ಅಲ್ವಾ? ಈಗ ನಮ್ಮ ಸಮಾಜದ ಪರಿಸ್ಥಿತಿನೂ ಹಾಗೆ ಆಗಿದೆ, ನಮ್ಮ ಮನಸ್ಸಿನ ಪರಿಸ್ಥಿತಿನೂ ಹಾಗೆ ಆಗಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಆದ್ರಿಂದ ನೀವು ಈ ಸಮಾಜವನ್ನ ಸೃಷ್ಟಿಸಿದ್ದೀರಿ. ಆದ್ರಿಂದ ನಾ ಹೇಳ್ತಿದ್ದೇನೆ, ನೀವೇ ಗಮನಿಸಿ ನೋಡಿ, ನೀವು ಈ ಸಮಾಜವನ್ನ, ಇಂಥ ಸಮಾಜವನ್ನ ನೀವೇ ಸೃಷ್ಟಿಸಿದಿರಿ, ನೀವೇ ಈ ಸಮಾಜವಾಗಿದ್ದೀರಿ. ಆದ್ದರಿಂದ ನೀವು ಮೂಲಭೂತವಾಗಿ ಬದಲಾಗದೆ ಸಮಾಜವನ್ನ ಬದಲಾಯಿಸಲು ಸಾಧ್ಯವಿಲ್ಲ. ನೀವೇ ಸಮಾಜದ ಘಟಕಗಳು. ನೀವು ಒಬ್ರೊಬ್ರು ಈ ರೀತಿ ಆಗಿರೋದ್ರಿಂದ ಸಮಾಜನು ಹೀಗಾಗಿದೆ. ಈಗ ಸಮಾಜವನ್ನ ಬದಲಾಯಿಸಬೇಕಂದ್ರೆ, ಮೂಲಭೂತವಾಗಿ ಸಮಾಜವನ್ನ ಬದಲಾಯಿಸಬೇಕಾದ್ರೆ ಮೂಲಭೂತವಾಗಿ ಪ್ರತಿ ಮನುಷ್ಯನು ಬದಲಾಗಬೇಕು. ಈ ವ್ಯವಸ್ಥೆ ಬದಲಾಗಬೇಕು. ಕಮ್ಯುನಿಸ್ಟರು ರಹಸ್ಯವಾಗಿ ಇದನ್ನು ಬದಲಾಯಿಸಲು ಪ್ರಯತ್ನ ಪಟ್ಟರು, ಜನರ ಮೇಲೆ ಹಲವು ಒತ್ತಡಗಳನ್ನ ಹಾಕಿದರು. ನಿಮ್ಗದೆಲ್ಲ ತಿಳಿದಿರಬೇಕು, ಅದು ಇತಿಹಾಸ. ಆದ್ರಿಂದ ಎಲ್ಲಿ ವಿಭಜನೆ ಇದೆಯೋ ಅಲ್ಲಿ ಘರ್ಷಣೆ ಇರುತ್ತದೆ. ವೆರಿ ಗುಡ್ ಸ್ಟೇಟ್ಮೆಂಟ್. ವೇರ್ ದೇರ್ ಇಸ್ ಡಿವಿಷನ್, ದೇರ್ ಇಸ್ ಕಾನ್ಫ್ಲಿಕ್ಟ್. ವೇರ್ ದೇರ್ ಇಸ್ ಡಿವಿಷನ್, ದೇರ್ ಇಸ್ ಕಾನ್ಫ್ಲಿಕ್ಟ್. ಈಗ ಗಂಡ ಹೆಂಡತಿಯರ ಮಧ್ಯೆ ಮನೆಯಲ್ಲಿ ಅನ್ಯೋನ್ಯ ಸಂಬಂಧವಿರದೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ, ಹಗೆತನ ಅಥವಾ ದ್ವೇಷ, ರೋಷ ಉಂಟಾಗ್ಬಿಟ್ರೆ ಆ ಮನೆ ಏನಾಗುತ್ತೆ? ಆ ಮನೆ ನರಕ ಸದೃಶವಾಗ್ಬಿಡುತ್ತೆ. ಮನೆಯೆಲ್ಲ ಅದು ಯುದ್ಧ ಭೂಮಿ ಆಗ್ಬಿಡುತ್ತೆ. ಗಂಡ ಹೆಂಡತಿಯರ ಆ ಭಿನ್ನಾಭಿಪ್ರಾಯಗಳ ಮಧ್ಯೆ ಮಕ್ಕಳು ಮತ್ತೆ ಸಂಸಾರ ಅಥವಾ ಕುಟುಂಬ
ಬಹಳ ಸಮಸ್ಯೆಗಳಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಒಂದು ಕುಟುಂಬದ ಪರಿಸ್ಥಿತಿನೇ ಹೀಗಾಗೋದಾದ್ರೆ ಒಂದು ರಾಜ್ಯ, ಒಂದು ದೇಶ, ಒಂದು ಖಂಡ, ಒಂದು ಭೂಗೋಳ, ಎಲ್ಲ ಜನರು ಈ ರೀತಿ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನ, ವಿರೋಧಾಭಾಸಗಳನ್ನ ಬೆಳೆಸ್ಕೊಂಡು ಬಿಟ್ಟು ಪ್ರತ್ಯೇಕೀಕರಣಗೊಂಡ್ರೆ ಇವಾಗ ಆಗಿರೋದು ಅದೇ. ಎಂತ ಸಮಸ್ಯೆಗಳನ್ನ ನಾವು ಸೃಷ್ಟಿ ಮಾಡಿದೀವಿ ನೋಡಿ. ವೇರ್ ದೇರ್ ಇಸ್ ಡಿವಿಷನ್ ದೇರ್ ಇಸ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ ಅವರು. ಅದೇ ನಿಯಮ, ಇದು ನಿಯಮ ಅಂತೆ, ಇದು ರೂಲ್ ಅಂತೆ. ಎಲ್ಲಿ ಡಿವಿಷನ್ ಇದೆಯೋ ಅಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ. ದಿಸ್ ಇಸ್ ದ ಲಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವೇರ್ ದೇರ್ ಇಸ್ ಡಿವಿಷನ್ ದೇರ್ ಇಸ್ ಆಲ್ವೇಸ್ ಎ ಕಾನ್ಫ್ಲಿಕ್ಟ್, ಆಲ್ವೇಸ್ ದೇರ್ ಇಸ್ ಎ ಸ್ಕಫಲ್. ಸ್ಪಷ್ಟವಾಗಿ ಹೇಳಬೇಕೆಂದರೆ ನಮಗೆ ಘರ್ಷಣೆ ಇಷ್ಟ. ನಾವು ನಿರಂತರ ಘರ್ಷಣೆಯಲ್ಲೇ ಬದುಕುತ್ತೇವೆ. ನಾವು ಇನ್ನು ಹಿಂದಿರುಗಿ ಎಲ್ಲದಕ್ಕೂ ಕಾರಣವೇನೆಂದು ಹುಡುಕಬೇಕು. ಈಗ ಅರ್ಥ ಆಯ್ತಾ ನಿಮ್ಗೆ? ಸಮಸ್ಯೆ ಮೂಲ ಏನಂದ್ರೆ ನಮಗೆ ಘರ್ಷಣೆ ಇಷ್ಟ. ನಾವು ಘರ್ಷಣೆಯನ್ನ ಉತ್ಪತ್ತಿ ಮಾಡಿ ಆ ಘರ್ಷಣೆಯಲ್ಲೇ ಬದುಕ್ತೇವೆ. ನಾವು ಒಂದು ರೀತಿ ವ್ಯಸನಿಗಳಾಗ್ಬಿಟ್ಟಿದ್ದೇವೆ. ವಿ ಆರ್ ಅಡಿಕ್ಟೆಡ್ ಟು ಕಾನ್ಫ್ಲಿಕ್ಟ್ಸ್. ನಮ್ಗೆ ಕಾನ್ಫ್ಲಿಕ್ಟ್ ಇದ್ರೇನೆ ಏನೋ ಒಂಥರ ಎಲ್ಲ ಸರಿ ಇದೆ ಅನ್ನೋ ಮಟ್ಟಕ್ಕೆ ಅದನ್ನ ಸ್ವೀಕರಿಸ್ಬಿಟ್ಟಿದೀವಿ. ಅಷ್ಟರ ಮಟ್ಟಿಗೆ ಘರ್ಷಣೆಯ ವ್ಯಸನ, ಮದ್ಯದ ವ್ಯಸನ ಒಂದಾದ್ರೆ ಘರ್ಷಣೆಯ ವ್ಯಸನ ಮತ್ತೊಂದು. ಈ ಘರ್ಷಣೆಯ ವ್ಯಸನವನ್ನ ಹೆಚ್ಚಾಗಿ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಘರ್ಷಣೆಯಲ್ಲೇ ಬದುಕನ್ನ ನಡೆಸ್ತಿದೀವಿ. ಸರಿ, ಇಂತಹ ವಿಶ್ವವನ್ನ ನಾವು ಸೃಷ್ಟಿ ಮಾಡ್ಕೊಂಡಿದೀವಲ್ಲ, ಈಗ ಹಿಂದಿರುಗೋಣ. ಅಂದ್ರೆ ಯಾವ ಒಂದು ಚಿಂತನೆಯನ್ನ ನಡೆಸಿ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಘರ್ಷಣೆಗಳಿಗೂ, ಈ ಸಮಾಜದ ಬಹಳಷ್ಟು ಲೋಪಗಳಿಗೂ ನಮ್ಮಲ್ಲಿರುವಂತ ವಿಭಜನಾತ್ಮಕ ಮನಸ್ಸೇ ಕಾರಣ ಅಂತ ಅರ್ಥ ಮಾಡ್ಕೊಂಡಿದೀವಲ್ಲ, ಈಗ ಹಿಂತಿರುಗಿ ಹೋಗೋಣ. ಇದಕ್ಕೆಲ್ಲ ಕಾರಣ ಏನು? ಈ ವಿಭಜನೆಗಳಿಗೂ ಕಾರಣ ಏನು? ನಮ್ಮ ಸಮಸ್ಯೆಗಳಿಗೆ ವಿಭಜನಾತ್ಮಕ ಮನಸ್ಸು ಕಾರಣ. ಈ ವಿಭಜನಾತ್ಮಕ ಮನಸ್ಸಿಗೆ ಕಾರಣವೇನು? ಅದನ್ನ ಕಂಡು ಹಿಡಿಬೇಕಲ್ವಾ? ಯಾಕೆ ನಮ್ಮ ಮನಸ್ಸು ಹೀಗೆ ಪ್ರತಿಯೊಂದನ್ನು ವಿಭಜನೆ ಮಾಡಿಬಿಡುತ್ತೆ? ಅದಕ್ಕೆ ಯಾಕೆ ಅಷ್ಟೊಂದು ವ್ಯಸನ ವಿಭಜಿಸಲಿಕ್ಕೆ? ಹಾಗಾದ್ರೆ ಅದಕ್ಕೆ ಕಾರಣ ಕಂಡು ಹಿಡಿಬೇಕು. ಹೌದಾ? ನೋಡಿ, ಎಷ್ಟರ ಮಟ್ಟಿಗೆ ಜಿಡ್ಡು ಕೃಷ್ಣಮೂರ್ತಿಯವರು ಸಂಶೋಧನಾತ್ಮಕ ಮನೋಭಾವವನ್ನ ಹೊಂದಿದ್ರು. He had the mind of a researcher. He had the mind of an investigator. ಇನ್ವೆಸ್ಟಿಗೇಟರ್ ಅಥವಾ ರಿಸರ್ಚರ್ ಅಂದ್ರೆ ಸಂಶೋಧನೆ ಮಾಡುವಂತಹ ವಿಜ್ಞಾನಿಗಳಿರ್ತಾರಲ್ಲ, ಅವರಿಗಿರುವಂತ ಮನಸ್ಸು ಇವರಿಗಿತ್ತು. He had a research mind or an investigative mind. ಈಗ ಎಲ್ಲದಕ್ಕೂ ವಿಭಜನೆಗಳ ಕಾರಣ ಅಂತಂದ್ರೆ ಆ ವಿಭಜನೆಗಳನ್ನ ನಮ್ಮ ಮನಸ್ಸು ಸೃಷ್ಟಿ ಮಾಡುತ್ತೆ. ಅಂದ್ರೆ ಮನಸ್ಸು ಯಾಕೆ ಆ ವಿಭಜನೆಗಳನ್ನ ಸೃಷ್ಟಿ ಮಾಡುತ್ತೆ ಕಂಡು ಹಿಡಿಯೋಣವಾ ಅಂತ ಕೇಳ್ತಾರೆ ಅವರು. ಆಮೇಲೆ ಕೆಲವು ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾರೆ. ವಿಭಜನೆಗಳಿಗೆ ಕಾರಣ ನಮ್ಮ ಆಶೆಯೇ, ಅಥವಾ ನಮ್ಮ ಭಯವೇ, ಅಥವಾ ಸುಖವನ್ನ ಅನುಭವಿಸಬೇಕೆಂಬ ಇಚ್ಛೆಯೇ, ಅಥವಾ ನೋವನ್ನು ನಿರೋಧಿಸುವ ಕ್ರಿಯೆಯೇ, ಅಥವಾ ಅಪರಾಧಿ ಮನೋಭಾವವೇ? ಹಲವಾರು ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾರೆ ನೋಡಿ ಅವರು. ಈ ವಿಭಜನಾತ್ಮಕ ಮನಸ್ಸಿಗೆ ಕಾರಣ ನಮ್ಮಲ್ಲಿರೋ ಆಶಯ, ದುರಾಶಯ, ಅಥವಾ ನಮ್ಮೊಳಗೆ ಯಾವುದೋ ಒಂದು ಭಯ ಇದ್ದು ಭಯ ನಮ್ಮನ್ನ ಕಾಡ್ತಿದೆ, ಅದು ನಮ್ಮನ್ನ ಈ ರೀತಿ ಮಾಡುತ್ತಾ? ಅಥವಾ ಸುಖವನ್ನ ಹಿಂಬಾಲಿಸ್ತಾ ಇರುವಂತಹ ಸುಖದ ವ್ಯಸನವನ್ನ ಹೊಂದಿರುವಂತ ಮನಸ್ಸ, ಅಥವಾ ನೋವನ್ನ ದೂರ ಇಡಬೇಕು ಅನ್ನೋ ಪ್ರಕ್ರಿಯೆಯ, ಅಥವಾ ನಮ್ಮಲ್ಲಿರುವ ಯಾವುದೋ ಅಪರಾಧಿ ಮನೋಭಾವವ, ಗಿಲ್ಟಿ ಮೈಂಡ? ನಾವೇ ಅದನ್ನ ಕಂಡು ಹಿಡಿಯಲು ಪ್ರಯತ್ನಿಸೋಣ. ಬನ್ನಿ, ನಾವೆಲ್ಲ ಒಟ್ಟಿಗೆ ಕುಳಿತು ಅದ್ಯಾವುದದು ಇಷ್ಟೊಂದು ವಿಭಜನೆಗಳನ್ನ ಮಾಡ್ತಾ ಇರೋದು ಅನ್ನೋದನ್ನ ಕಂಡು ಹಿಡಿಯೋಣ, ಪ್ರಯತ್ನ ಮಾಡೋಣ ಈಗ ಅಂತ. ಈಗ ಆಶೆ ಎಂದರೇನು ಎಂಬುದನ್ನು ನಾವು ಕಂಡು ಹಿಡಿಯಲಿಕ್ಕೆ ಪ್ರಯತ್ನಿಸೋಣ. ಈಗ ಆಶೆಯನ್ನ ತಗೊಳ್ಳೋಣ. ಆಶೆ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡೋಣ. ಅದೇ ಆಧಾರ. ಆಶೆ ಅನ್ನೋದನ್ನ ಆಧಾರವಾಗಿಟ್ಕೊಂಡು ಪರಿಶೋಧನೆ ಮಾಡೋಣ.
ಎಂತ ಆಶೆಗಳಿದೆ? ಅಧಿಕಾರದ ಆಶೆ, ಏನನ್ನೋ ಸಾಧಿಸುವ ಆಶೆ, ಯಾರಂತೆಯೋ ಆಗಬೇಕೆಂಬ ಆಶೆ. ಎಷ್ಟು ತರ ಆಶೆಗಳಿದೆ ನೋಡಿ. ಸಮಾಜದಲ್ಲಿ ನಾನು ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಕೋಬೇಕು, ನಾನು ಮಹಾನ್ ವಿದ್ಯಾವಂತನಾಗಬೇಕು, ಎಲ್ಲರೂ ನನ್ನನ್ನು ನೋಡಿ ಪ್ರಶಂಸಿಸಬೇಕು, ನನ್ನಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ಇರಬೇಕು, ಸುಂದರವಾದಂತ ಹೆಂಡತಿ ಇರಬೇಕು, ಮುದ್ದಾದ ಮಕ್ಕಳಿರಬೇಕು, ದೊಡ್ಡ ಮನೆ ಕಟ್ಟಿರಬೇಕು, ಬಹಳ ಬೆಲೆ ಬಾಳುವ ಕಾರುಗಳನ್ನು ಹೊಂದಿರಬೇಕು, ಸಾಕಷ್ಟು ಆಳು ಕಾಳುಗಳು ನನ್ನ ಬಳಿ ಇರಬೇಕು, ಪವರ್ ಅಧಿಕಾರ ನನಗಿರ್ಬೇಕು, ಬಿರುದು ಬಾವಲಿಗಳು ನನಗೆ ಬೇಕು, ಪದವಿ ಸನ್ಮಾನಗಳು ನನಗೆ ಬೇಕು, ಎಲ್ಲರೂ ನನ್ನನ್ನು ನೋಡಿ ಭೇಷ್ ಅನ್ನಬೇಕು. ಎಷ್ಟೋ ರೀತಿಯ ಆಶೆಗಳಿವೆ. ಓಕೆ, ಎಷ್ಟೋ ರೀತಿಯ ಸಣ್ಣ ಪುಟ್ಟ ಆಶೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಆಶೆಗಳ ತನಕ ಆಶೆಗಳ ಒಂದು ದೊಡ್ಡ ಪಟ್ಟಿಯನ್ನೇ ನಾವು ತಯಾರಿಸ್ಬಿಡ್ಬೋದು. ನಾವು ಆಶೆಯ ವಿರೋಧಿಗಳಲ್ಲ, ಅಥವಾ ಸನ್ಯಾಸಿಗಳಂತೆ ಆಶೆಯನ್ನು ಹತ್ತಿಕ್ಕಲು ಅಥವಾ ಆಶೆಯನ್ನು ಮೀರಿ ನಾವು ಬೆಳೆಯಲು ಪ್ರಯತ್ನಿಸುತ್ತಿಲ್ಲ. ನಾವು ಪರಸ್ಪರ ಒಟ್ಟಾಗಿ ಆಶೆ ಎಂದರೆ ಏನೆಂದು ಅರ್ಥ ಮಾಡಿಕೊಳ್ಳೋಣ. ಇಷ್ಟು ತಿಳ್ಕೊಳ್ಳಿ, ಆಶೆಯ ವಿರೋಧಿಯಲ್ಲ ನಾವು, ಯಾರು ಆಶೆಗೆ ವಿರೋಧಿಯಲ್ಲ. ಹಾಗೆ ಅಂತ ಸನ್ಯಾಸಿಗಳ ಹಾಗೆ ಬಲವಂತವಾಗಿ ಆಶೆಗಳನ್ನ ಹತ್ತಿಕ್ಕೋ ಪ್ರಯತ್ನವನ್ನೂ ನಾವು ಮಾಡೋದು ಬೇಡ. ಸುಮ್ಮನೆ ಕುಳಿತು ಪರಸ್ಪರ ಒಟ್ಟಾಗಿ ಆಶೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಶೆಯನ್ನ ಕಲ್ಪ್ರಿಟ್ ಅಂತ ಲೇಬಲ್ ಮಾಡೋದು ಬೇಡ. ಅದೇ ಆಶೆಯೇ ಸಮಸ್ಯೆ ಅಂತ ಈಗಲೇ ಅದರ ತೀರ್ಮಾನಕ್ಕೆ ಬರಬೇಡಿ. ನೀವು ತಟಸ್ಥರಾಗಿ ನಿಂತು ಆಶೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆಶೆಯ ಮೂಲವೇನೆಂದು ತಿಳಿದುಕೊಳ್ಳಲು ನಿಮಗೆ ಆಸಕ್ತಿ ಇದೆಯೇ? ಆಶೆಯ ಮೂಲ ಏನು? ನಿಮ್ಗೇನಾದ್ರೂ ಅದನ್ನ ತಿಳ್ಕೊಳ್ಳಿಕ್ಕೆ ಆಶೆ ಇದೆಯಾ, ಆಸಕ್ತಿ ಇದೆಯಾ? ನಾನು ಅದನ್ನ ನಿಮಗೆ ವಿವರಿಸಬೇಕೆಂದು ಬಯಸುತ್ತೀರಾ? ನಾನೇ ನಿಮ್ಗೆ ಅದನ್ನ ಆಶೆ ಅಂದ್ರೆ ಏನು ಅನ್ನೋದನ್ನ ವಿವರಿಸಿ ತಿಳಿಸಬೇಕು ಅಂತ ಬಯಕೆ ಪಡ್ತೀರಾ ನೀವು? ಆದರೆ ನನ್ನ ವಿವರಣೆ ಅದಲ್ಲ, ಅಂದರೆ ಆಶೆಯಲ್ಲ. ನಾನು ನಿಮಗೆ ಆಶೆಯ ಬಗ್ಗೆ ವಿವರಣೆಯನ್ನ ನೀಡಬಹುದು, ಆದರೆ ಅದು ಆಶೆ ಅಲ್ಲ. ನಾನು ನೀಡುವ ವಿವರಣೆ ಆಶೆಯಲ್ಲ. ಗಮನಿಸಿ ನೋಡಿ ಅವ್ರ ಮಾತು ಹೇಗಿದೆ ಅಂತ. ಒಬ್ಬ ವ್ಯಕ್ತಿ ಮರವನ್ನ ವಿವರಿಸಬಹುದು, ಆದರೆ ಆ ಮರದ ಬಗ್ಗೆ ನೀಡಿದ ವಿವರಣೆ ಮರವಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಒಂದು ಆಲದ ಮರ ಹೇಗಿದೆ ಅಂತ ಒಬ್ಬ ಹುಡುಗ ಎಲ್ಲ ಚೆನ್ನಾಗಿ ಚಿತ್ರಿಸ್ತಾನೆ ತನ್ನ ಮಾತುಗಳಲ್ಲಿ. ಅಷ್ಟು ಮಾತುಗಳನ್ನ ಅವನು ಆಡಿದ್ರು ಆಲದ ಮರದ ಬಗ್ಗೆ, ಅದು ಆಲದ ಮರ ಅಲ್ಲ, ಅದು ಆಲದ ಮರದ ವಿವರಣೆ ಅಷ್ಟೇ. ಆಲದ ಮರ ಯಾವುದು ಅಂದ್ರೆ ನಿಜವಾಗ್ಲೂ ಯಾವ್ದು ಆಲದ ಮರನೋ ಅದು ಆಲದ ಮರ ಅಷ್ಟೇ. ಅದಕ್ಕೆ ಅವ್ರು ಹೇಳ್ತಾರೆ, ಆ ಮರದ ಬಗ್ಗೆ ನೀಡಿದ ವಿವರಣೆ ಮರವಲ್ಲ. ನಾವು ಏನನ್ನಾದರೂ ತಿಳಿಸಬೇಕಾದರೆ ಪದಗಳನ್ನ ಬಳಸ್ತೇವೆ, ಆದರೆ ಆ ಪದಗಳಾಗಲಿ ವಿವರಣೆಯಾಗಲಿ ವಿವರಿಸುವುದಾಗಲಿ ಆ ವಸ್ತುವೋ ವ್ಯಕ್ತಿಯೋ ಆಗುವುದಿಲ್ಲ. ನಾವು ಏನನ್ನಾದ್ರೂ ವಿವರಿಸ್ಬೇಕಂದ್ರೆ ಪದಗಳನ್ನ ಬಳಸಿ ಒಂದು ವರ್ಣನೆಯನ್ನ, ಒಂದು ವಿವರಣೆಯನ್ನ ಕೊಡ್ತೇವೆ. ಆ ವರ್ಣನೆ ಮತ್ತೆ ಆ ವಿವರಣೆ ಆ ವಸ್ತುವಾಗ್ಲಿ ಆ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಬೌದ್ಧ ಮತದಲ್ಲಿ ಒಂದು ಮಾತಿದೆ, ಏನ್ ಗೊತ್ತಾ? ದ ಫಿಂಗರ್ ದಟ್ ಪಾಯಿಂಟ್ಸ್ ಟು ದ ಮೂನ್ ಈಸ್ ನಾಟ್ ದ ಮೂನ್ ಅಂತ. ದ ಫಿಂಗರ್ ದಟ್ ಪಾಯಿಂಟ್ಸ್ ಟು ದ ಮೂನ್ ಈಸ್ ನಾಟ್ ದ ಮೂನ್ ಅಂದ್ರೆ ಚಂದ್ರನ ಕಡೆ ತೋರಿಸುತ್ತಿರುವ ಕೈ ಬೆರಳು ಚಂದ್ರನಲ್ಲ, ಅದು ಕೈ ಬೆರಳು ಅಷ್ಟೆ. ಚಂದ್ರನನ್ನ ತೋರಿಸುತ್ತಿರುವ ಕೈ ಬೆರಳೇ ಹೊರತು ಅದು ಚಂದ್ರನಲ್ಲ. ಚಂದ್ರ ಅಲ್ಲಿದ್ದಾನೆ. ಹಾಗಾದ್ರೆ ನಾನ್ ನಿಮಗೆ ವಿವರಿಸಿ ಹೇಳ್ಬೋದು ಆಶೆ ಏನು ಅಂತ, ಆದ್ರೆ ಅದು ನಿಜವಾಗ್ಲೂ ಆಶೆ ಅಲ್ಲ. ಆದರೆ ಆ ಪದಗಳಾಗ್ಲಿ ವಿವರಣೆಯಾಗಲಿ ವಿವರಿಸುವುದಾಗ್ಲಿ ಆ ವಸ್ತುವೋ ವ್ಯಕ್ತಿಯೋ ಆಗೋದಿಲ್ಲ. ಪತ್ನಿ ಅನ್ನುವ ಪದ ಪತ್ನಿಯಲ್ಲ. ನೀವು ಈ ಸರಳ ಸತ್ಯವನ್ನು ಅರಿತಿದ್ದೇ ಆದರೆ ಆಕೆಯನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೀರಿ. ವೈಫ್, ದ ವರ್ಡ್ ವೈಫ್ ಈಸ್ ನಾಟ್ ದ ವೈಫ್. ವೈಫ್ ಈಸ್ ದಟ್ ಪರ್ಸನ್.
ವೈಫ್ ಇಸ್ ದಟ್ ಪರ್ಸನ್. ಓಕೆ, ಆ ವ್ಯಕ್ತಿಯನ್ನ ನೀವು ಪದದಲ್ಲಿ ಸಂಬೋಧಿಸುತ್ತಿದ್ದೀರಿ ಅಷ್ಟೇ. ಆ ಬಳಸ್ತಿರೋ ಪದ ಆ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನೀವು ಅದನ್ನ ಅರ್ಥ ಮಾಡ್ಕೋತಿರೋ ಆಗ ನೀವು ನಿಮ್ಮ ಪತ್ನಿಯನ್ನ ಚೆನ್ನಾಗಿ ನೋಡ್ಕೊಳ್ತೀರಿ. ಶಿ ಈಸ್ ಎ ಸೋಲ್, ಶಿ ಈಸ್ ಎ ಲೈಫ್ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಹಾಗಾದ್ರೆ ಆಶೆ ಅಂದ್ರೆ ಏನು ಮತ್ತು ಅದು ಏಕೆ ನಮ್ಮ ಮೇಲೆ ಪ್ರಾಬಲ್ಯವನ್ನು ಹೊಂದಿದೆ, ಅದರ ಸ್ಥಾನವೇನು, ಅದರ ಸ್ವಭಾವವೇನು? ನೋಡಿ, ಎಷ್ಟು ಪ್ರಶ್ನೆಗಳು ಒಂದೇ ಸಮನೆ ಕೇಳ್ತಾರೆ ಅವರು ಆಶೆಗೆ ಸಂಬಂಧಪಟ್ಟ ಹಾಗೆ. ಈ ಪ್ರಶ್ನೆಗಳನ್ನ ಕೇಳಿ ನಮ್ಮನ್ನೇ ಚಿಂತನೆಯಲ್ಲಿ ತೊಡಗಿಸುವಂತಹ ಒಂದು ವಿಧಾನವಿದೆಯಲ್ಲ, ಅದು ಬಹಳ ಉತ್ತಮ ವಿಧಾನ. ಅವ್ರು ಎಂದೂ ಸ್ಪೂನ್ ಫೀಡ್ ಮಾಡ್ತಿರ್ಲಿಲ್ಲ ಮಕ್ಕಳಿಗೆ. ಅಮ್ಮ ಅನ್ನ ತಿನ್ನಿಸ್ತಾರ ನೋಡಿ, ಸ್ಪೂನ್ ಅಲ್ಲಿ ತಗೊಂಡು ಹೋಗಿ ಮಾಯಲ್ಲಿಟ್ಟು, ಆ ತರ ಅವ್ರೆಂದೂ ಮಾಡ್ತಿರ್ಲಿಲ್ಲ. ಅವರು, ನೀವು ಚಿಂತನೆ ನಡೆಸಿ, ನನ್ನ ಜೊತೆ ಕುಳಿತುಕೊಳ್ಳಿ, ಚರ್ಚೆ ಮಾಡೋಣಂತೆ, ನೀವು ಅದರ ಸತ್ಯವನ್ನ ಕಂಡು ಹಿಡ್ಕೊಳ್ಳಿ. ಆ ಸತ್ಯ ನೀವು ಯಾವುದನ್ನ ನೀವು ಕಂಡು ಹಿಡ್ಕೋತಿರೋ ಆ ಸತ್ಯ ನಿಮ್ದಾಗುತ್ತೆ. ನಾನು ಹೇಳೋ ಸತ್ಯ ಸತ್ಯ ಅಲ್ಲ, ಅದು ನನಗೆ ಸತ್ಯ ಇರ್ಬೋದು. ನಿಮಗೆ ಸತ್ಯ ಅದು ಅಂತ ಅರ್ಥ ಆಗ್ಬೇಕಂದ್ರೆ, ಮನಗಾಣಬೇಕಾದ್ರೆ ನೀವು ಅದನ್ನ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫಸ್ಟ್ ಹ್ಯಾಂಡ್ ಅನುಭವ ನಿಮ್ಗೆ ಸಿಕ್ಬೇಕು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಆಶೆ ಅಂದ್ರೆ ಏನು, ಯಾಕೆ ಅದು ನಮ್ಮ ಮೇಲೆ ಪ್ರಾಬಲ್ಯವನ್ನು ಹೊಂದಿದೆ, ಜೀವನದಲ್ಲಿ ಅದರ ಸ್ಥಾನವೇನು, ಅದರ ಸ್ವಭಾವವೇನು ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ವಿಶ್ವದಾದ್ಯಂತ ಸನ್ಯಾಸಿಗಳು, ಸಾಧುಗಳು ಆಶೆಯನ್ನ ಅದುಮಿಡುತ್ತಾರೆ, ಅಥವಾ ಅದನ್ನು ಮೀರಿ ಮೇಲೇರಲು ಪ್ರಯತ್ನಿಸುತ್ತಾರೆ, ಅಥವಾ ಆಶೆಯನ್ನು ಕೆಲವು ಚಿತ್ರಗಳೊಂದಿಗೆ, ಕೆಲವು ಸಂಕೇತಗಳೊಂದಿಗೆ ಮತ್ತು ಕೆಲವು ಆಚರಣೆಗಳೊಂದಿಗೆ ಸಮೀಕರಿಸುತ್ತೇವೆ. ಆದರೆ ಆಶೆ ಎಂದರೇನು? ನೀವು ಈ ಪ್ರಶ್ನೆಯನ್ನು ಕೇಳಿಕೊಂಡಿದ್ದೀರಾ? ಈ ಜಗತ್ತಿನಲ್ಲೆಲ್ಲ ಸಾಧು ಸಂತರು, ಸನ್ಯಾಸಿಗಳು ಏನ್ ಮಾಡ್ತಾರೆ? ಆಸೆಯನ್ನ ಅದು ಬಿಡ್ತಾರೆ, ಇಲ್ಲ ಆಸೆಯನ್ನ ಮೀರಿ ಬೆಳೆದು ಬಿಡ್ತಾರೆ. ಇದರ್ ದೆ ಟ್ರಾನ್ಸೆಂಡ್ ದ ಡಿಸೈರ್ ಆರ್ ದೆ ಟ್ರೈ ಟು ಸಪ್ರೆಸ್ ದ ಡಿಸೈರ್. ಸಪ್ರೆಸ್ ಅಂದ್ರೆ ಅದು ಬಿಡೋದು, ಟ್ರಾನ್ಸೆಂಡಿಂಗ್ ಅಂದ್ರೆ ಅತೀತವಾಗಿ ಹೋಗೋದು, ಅದನ್ನ ದಾಟಿ ಹೊಟ್ಟೋಗೋದು. ಇದನ್ನ ಎಲ್ಲ ಸನ್ಯಾಸಿಗಳು ಮಾಡ್ತಾರೆ. ಆಶೆಯನ್ನ ಕೆಲವು ಚಿತ್ರಗಳೊಂದಿಗೆ, ಕೆಲವು ಸಂಕೇತಗಳೊಂದಿಗೆ, ಕೆಲವು ಆಚರಣೆಗಳೊಂದಿಗೆ ನಾವು ಸಮೀಕರಿಸುತ್ತೇವೆ. ಅದೆಲ್ಲ ಬಿಟ್ಬಿಡಿ. ಡಿಸೈರ್ ಅನ್ನೋದಕ್ಕೆ ಒಂದು ಸಿಂಬಲ್ ಕೊಟ್ಕೊಂಡಿರ್ಬೋದು ನಾವು, ಆದ್ರೆ ನಿಜವಾಗ್ಲೂ ಆಸೆ ಅಂದ್ರೆ ಏನು ಅನ್ನೋದನ್ನ ನೀವು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳ್ತಾ ಅವ್ರು ಮುಂದುವರಿಸ್ತಾರೆ. ನಾವು ಸಂವೇದನೆಗಳೊಂದಿಗೆ ಬದುಕುತ್ತೇವೆ ಅಲ್ಲವೇ? ಹೌದಾ ಅಲ್ವಾ? ನಮ್ ಜೀವನ ಎಲ್ಲ ಸಂವೇದನೆಗಳು. ಸಂವೇದನೆಗಳು ಅಂದ್ರೆ ಸೆನ್ಸೇಷನ್ಸ್. ಸಂವೇದನೆಗಳ ಮಧ್ಯೆನೆ ನಾವು ಬದುಕೋದು, ನಾವು ಬಾಳೋದು. ಈಗ ನೀವು ನಾನು ಮಾಡ್ತಾ ಇರುವಂತಹ ಈ ಒಂದು ಉಪನ್ಯಾಸವನ್ನ ಕೇಳ್ತಾ ಇದ್ದೀರಿ. ನೀವು ಈ ಕೇಳ್ತಾ ಇರೋದಿದೆಯಲ್ಲ, ಇದು ಸಂವೇದನೆಗಳು. ನಿಮ್ಮ ಅಡಿಗೆ ಮನೆಗೆ ಹೋಗ್ತೀರಿ, ವಾಸನೆ ಬಡಿಯುತ್ತೆ ಮೂಗಿಗೆ. ನೀವು ಮಾಡಿಟ್ಟಿರುವಂತಹ ಗರಂ ಮಸಾಲಾದಿಂದ ಮಾಡಿರುವಂತಹ ಒಂದು ಡಿಶ್ ಅಥವಾ ಒಂದು ವ್ಯಂಜನ, ಅದರಿಂದ ವಾಸನೆ ಬರುತ್ತೆ. ಆಹಾ, ಎಷ್ಟು ಚೆನ್ನಾಗಿದೆ ಅಂತೀರಿ, ಹೌದಾ ಅಲ್ವಾ? ಹೊರಗೆ ಬಂದು ನಿಂತ್ಕೋತೀರಿ, ಸುತ್ತಲೂ ಹುಲ್ಗಾವಲ್ ಕಾಣಿಸ್ತಿದೆ, ನಿಮ್ಮ ಮನೆ ಸುತ್ತಲೂ ಖುಷಿ ಪಡ್ತೀರಿ. ಆಹಾ, ಎಷ್ಟು ಹಸಿರಾಗಿದೆ, ಮೊನ್ನೆ ತಾನೇ ಜೋರ್ ಮಳೆ ಬಂದು ಹೋಯ್ತು, ಎಲ್ಲ ಹಚ್ಚ ಹಸಿರಾಗಿದೆ. ನೋಡ್ತೀರಿ, ಅದು ಸಂವೇದನೆ ಅಲ್ವಾ? ಆಲೋಚನೆ ಮಾಡ್ತೀರಿ, ಅದು ಸಂವೇದನೆ ಅಲ್ವಾ? ಭಾವನೆಗಳು ನಿಮ್ಮಲ್ಲಿ ಉಕ್ಕುತ್ತೆ, ಅದು ಸಂವೇದನೆಗಳಲ್ವಾ? ಜೀವನ ಎಲ್ಲ ಸಂವೇದನೆಗಳೊಂದಿಗೆ ಬದುಕ್ತೀವಿ ಅಲ್ವಾ? ಒಳ್ಳೆ ಆಹಾರ, ಒಳ್ಳೆ ಮನೆ, ಒಳ್ಳೆಯ ಪತಿ ಅಥವಾ ಪತ್ನಿ, ಸಂವೇದನೆಗಳು ಜೀವನದ ಒಂದು ಭಾಗವಾಗಿದೆ. ಹಾಗೆಯೇ ಲೈಂಗಿಕತೆಯು ಸಹ ಸಂವೇದನೆಯೇ. ಈವನ್ ಸೆಕ್ಸ್ ಇಸ್ ಆಲ್ಸೋ ಎ ಸೆನ್ಸೇಷನ್. ಅದು ಸಹ ಒಂದು ಸುಖ. ಅಂತಹ ಹಲವಾರು ಸುಖಕರ ಸಂವೇದನೆಗಳಿವೆ. ಎಷ್ಟೋ ಅಂತ ಸುಖಕರವಾದ ಸಂವೇದನೆಗಳು ಇವೆ. ಏನನ್ನೋ ಹೊಂದುವುದು, ನನ್ನದನ್ನಾಗಿ ಮಾಡಿಕೊಳ್ಳುವುದು ಸಹ ಒಂದು ಸಂವೇದನೆಯೇ. ಸಂವೇದನೆ ಎನ್ನುವುದು ಅಸ್ತಿತ್ವದ ಒಂದು ಅಸಾಧಾರಣವಾದ ಮುಖ್ಯವಾದ ಭಾಗ. ಎಕ್ಸಿಸ್ಟೆನ್ಸ್ ಅಲ್ಲಿ ಸೆನ್ಸೇಷನ್ ಅನ್ನೋದು ಎನ್ ಇನ್ಎವಿಟಬಲ್ ಅಂಡ್ ಎನ್ ಇಂಪಾರ್ಟೆಂಟ್ ಕಂಪೋನೆಂಟ್ ಅಂದ್ರೆ ಅದು ಬಹಳ ಮುಖ್ಯವಾದ ಭಾಗ. ಇನ್ಎವಿಟಬಲ್, ಬಹಳ ಅವಶ್ಯಕವಾಗಿ ಬೇಕಾದಂತ
ಒಂದು ಭಾಗ. ನಿಮಗೆ ಸಂವೇದನೆಗಳಿಲ್ಲವೆಂದರೆ ನೀವು ಸತ್ತ ಹಾಗೆ, ಸರಿಯೇ? ಇಲ್ಲಪ್ಪ ನನಗೇನು ಸಂವೇದನೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಇಷ್ಟೊಂದು ಸಂವೇದನೆಗಳ ಆಳಕ್ಕೆ ನಾವು ತಲುಪಿದೀವಿ. ಮತ್ತೆ ಜಗತ್ತಿನಲ್ಲಿ ಎಷ್ಟು ರೀತಿಯ ಸಂವೇದನೆಗಳಿಗೆ ಬೇಕಾದಂತಹ ಕಂಪನಗಳಿವೆ ಇಲ್ಲಿ. ನೀವು ಅವುಗಳನ್ನು ಬಿಟ್ಟಿರ್ಲಿಕ್ಕಾಗತ್ತಾ? ಯಾರು ಸಂವೇದನೆಗಳಿಲ್ಲ ಅಂದ್ರೆ ಸತ್ತೋಗಿರುವಂತಹ ಒಂದು ಹೆಣಕ್ಕೆ ಸಂವೇದನೆ ಇಲ್ಲ ಅಷ್ಟೇ. ಆದ್ರೆ ಬದುಕಿರುವಂತ ಎಲ್ಲರಿಗೂ ಸಂವೇದನೆಗಳಿವೆ. ನಿಮ್ಮ ಎಲ್ಲಾ ನರಗಳು ಹೋದಂತೆ, ಮೆದುಳು ಒಣಗಿ ಹೋದಂತೆ ನಾವು ಸಂವೇದನೆಗಳಿಂದ ಬದುಕಿದ್ದೇವೆ. ನಿಮ್ಮ ಎಲ್ಲಾ ನರಗಳು ಹೋದಂತೆ, ಮೆದುಳು ಒಣಗಿ ಹೋದಂತೆ, ಸತ್ತ ಆದಾಗ ಮಾತ್ರ ನಿಮಗೆ ಸಂವೇದನೆಗಳಿರಲ್ಲ. ಆದ್ರೆ ಯಾವಾಗ ಮೆದುಳು ಕೆಲಸ ಮಾಡ್ತಿದೆಯೋ, ನರಗಳು ಕೆಲಸ ಮಾಡ್ತಿದೆಯೋ, ನೀವು ಬದುಕಿದಿರೋ, ನೀವು ಸಂವೇದನೆಗಳ ಮಧ್ಯೆನೇ ಇರ್ತೀರಿ. ನಾವು ಸಂವೇದನೆಗಳಿಂದ ಬದುಕಿದ್ದೇವೆ. ಸಂವೇದನೆಗಳು ಸ್ಪರ್ಶದವಾಗಿರಬಹುದು, ಯಾರೋ ನಿಮ್ಮ ಉಗುರಿಗೆ ಮೊಳೆ ಹೊಡೆದಂತೆ ಅನ್ನಿಸಬಹುದು. ಆ ನೋವು ಸಂವೇದನೆಯೇ. ಕಣ್ಣೀರು, ನಗು, ಹಾಸ್ಯ ಎಲ್ಲವೂ ಸಂವೇದನೆಯ ಭಾಗಗಳೇ. ನಿಮಗೆ ಹೆಚ್ಚು ಅಧಿಕಾರ ಬೇಕು, ಹೆಚ್ಚು ಹಣ ಬೇಕು, ಆ ಹೆಚ್ಚು ಎನ್ನುವುದು ಸಂವೇದನೆಯ ಭಾಗವೇ. ನೀವು ನೀಡುವ ಪ್ರತಿಸ್ಪಂದನ ಬೌದ್ಧಿಕವಾಗ್ಲಿ, ಸೈದ್ಧಾಂತಿಕವಾಗ್ಲಿ, ತಾತ್ವಿಕವಾಗ್ಲಿ ಎಲ್ಲವೂ ಸಂವೇದನೆಯೇ. ನಾವು ಸಂವೇದನೆಗಳೊಡನೆ ಬದುಕುತ್ತೇವೆ. ಅದರ ಬಗ್ಗೆ ಸ್ಪಷ್ಟತೆ ಇರಲಿ. ಯು ಲಿವ್ ಇನ್ ದ ಮಿಡ್ಸ್ಟ್ ಆಫ್ ಆಲ್ ಸೆನ್ಸೇಷನ್ಸ್. ಬಿ ಕ್ಲಿಯರ್ ಅಬೌಟ್ ಇಟ್. ಅದರಿಂದಲೇ ರುಚಿ ಚೆನ್ನಾಗಿದೆ, ರುಚಿ ಕೆಟ್ಟದಾಗಿದೆ, ಅದು ಕಹಿ ಇದೆ, ಇದು ಸಿಹಿ ಇದೆ ಎಂಬೆಲ್ಲ ಸಂವೇದನೆಗಳು ಆಗಿವೆ. ಸಂವೇದನೆಗಳು ಸಹಜ ಮತ್ತು ಅನಿವಾರ್ಯ. ದೇ ಆರ್ ನ್ಯಾಚುರಲ್ ಅಂಡ್ ದೇ ಆರ್ ಇನೆವಿಟಬಲ್. ಇದ್ದೇ ಇರುತ್ತೆ ಜಗತ್ತಿನಲ್ಲಿ ನಾವು ಬದುಕಿದ್ಮೇಲೆ. ನಿಮಗೆ ಸಂವೇದನೆ ಉಂಟಾದಾಗ ಏನಾಗುತ್ತದೆ? ನೀವೇನಾದರೂ ಸುಂದರವಾದದ್ದು ನೋಡಿದಾಗ, ಒಂದು ಕಾರೋ, ಒಬ್ಬ ಸ್ತ್ರೀಯೋ, ಒಂದು ಮನೆಯೋ, ಏನಾಗುತ್ತದೆ ಗಮನಿಸಿ ನೋಡಿ. ಸುಂದರವಾಗಿರುವಂಥದ್ದು ಏನಾದರೂ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಎಂತ ಸಂವೇದನೆ ಬರುತ್ತೆ? ಒಂದು ತುಂಬಾ ಚೆನ್ನಾಗಿರೋ ಕಾರು, ಇಲ್ಲ ಒಬ್ಳು ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಹೆಂಗಸು, ಅಥವಾ 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 ಯಾವುದೋ ಒಂದು ತುಂಬಾ ಸುಂದರವಾಗಿ ಕಟ್ಟಿರುವಂತ ಮನೆ, ತೋಟ, ಅಥವಾ ಒಂದು ಸುಂದರವಾದ ಸೀನರಿ, ಭೂದೃಶ್ಯವನ್ನ ನೋಡಿದಿರಿ. ಏನನ್ಸುತ್ತೆ ನಿಮ್ಗೆ? ಒಂದು ಸುಂದರವಾದ ಮನೆ ನೋಡಿದಾಗ ಏನನ್ಸುತ್ತೆ? ನೋಡಿ ಮನೇನ ಹೇಗೆ ಕಟ್ಟಿದ್ದಾರೆ, ಅದೆಲ್ಲ ನೋಡ್ತೀರಿ. ಮನೇನ್ ಕಟ್ಟಿರೋದನ್ನ ಗೃಹ ಪ್ರವೇಶಕ್ಕೆ ಕರೆದಿದ್ದಾರೆ, ಮನೆಯೆಲ್ಲ ನೋಡ್ತೀರಿ. ಅದೆಲ್ಲ ಆದ್ಮೇಲೆ ಮನೇಲಿ ಒಂದು ಯೋಚನೆ, ನಿಮ್ ಮನಸ್ಸಿನಲ್ಲಿ ಒಂದು ಯೋಚನೆ ಮೇಲೇಳುತ್ತೆ. ಆ ಅನುಭವದ ಒಂದು ಸಂವೇದನೆಯ ಚಿತ್ರ ನಿಮ್ಮಲ್ಲಿ ಉಂಟಾಗತ್ತೆ. ಆಹಾ, ಎಷ್ಟು ಚೆನ್ನಾಗಿ ಮನೆ ಕಟ್ಟಿದಾರಲ್ಲ, ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಟ್ಟಿದಾನಲ್ವಾ. ಅದು ಒಂದು ಚಿತ್ರ, ಆ ಮನೆಯ ಚಿತ್ರ, ಆ ಸಂವೇದನೆ, ಆ ಸೆನ್ಸೇಷನ್ ಚಿತ್ರ ನಿಮ್ ಮನಸ್ಸಿನಲ್ಲಿ ಮೂಡುತ್ತೆ. ಮತ್ತದು ಹೇಳುತ್ತೆ, ನನಗನ್ನಿಸುತ್ತೆ ಆ ಮನೆ ನನಗಿದ್ದಿದ್ದರೆ, ಆಹಾ, ಆ ಮನೆ ನನ್ನದಾಗಿದ್ದಿದ್ರೆ, ಆ ಮನೆ ನನ್ನದೇ ಆಗಿದ್ದಿದ್ರೆ, ನಾನಂತ ಮನೆ ಕಟ್ಟೋದಾಗಿದ್ದಿದ್ರೆ ಅನ್ನೋಂತಹ ಒಂದು ಕಲ್ಪನೆ ನಮಗ್ ಬಂದ್ಬಿಡುತ್ತೆ. ಯಾರೋ ಸುಂದರವಾದ ಕಾರು ಓಡಿಸ್ಕೊಂಡು ಬಂದು ನಿಲ್ತಾರೆ, ಆಹಾ ಎಷ್ಟು ಚೆನ್ನಾಗಿದೆ ಕಾರು, ಅಂತ ಕಾರ್ ನನ್ನ ಹತ್ರ ಇದ್ದಿದ್ರೆ ಅಂತ ಹಾಗ ಅನ್ಕೊಳ್ತೀವಿ ನಾವು. ಆ ಕ್ಷಣ ಮನಸ್ಸಿನಲ್ಲಿ ಆಶೆ ಹುಟ್ಟುತ್ತೆ. ಸಂವೇದನೆಗೆ ಒಂದು ಸ್ವರೂಪ, ಒಂದು ಆಕಾರ ನೀಡಿದ ತಕ್ಷಣ ಆಶೆ ಹುಟ್ಟುತ್ತದೆ. ಅದನ್ನೇ ಅವ್ರು ಹೇಳ್ತಾ ಇರೋದು. ಆಶೆ ಹೇಗೆ ಹುಟ್ಟುತ್ತೆ ಅಂದ್ರೆ, ಸಂವೇದನೆ ಬರುತ್ತಲ್ಲ, ಆ ಸಂವೇದನೆಗೆ ಒಂದು ಸ್ವರೂಪ, ಒಂದು ಆಕಾರವನ್ನ ನಾವು ಕೊಟ್ಟ ತಕ್ಷಣ ಅದು ಆಶೆಯಾಗಿ ನಿಂತು ಬಿಡುತ್ತೆ. ನನ್ನ ಬಳಿ ಇಲ್ಲದಿರುವುದೇನಾದರೂ ನಾನು ನೋಡಿದಾಗ, ಮನೆಯೋ, ಕಾರೋ ಅಥವಾ ಮತ್ತೇನಾದರೂ, ಆಗ ಸಂವೇದನೆ ಪ್ರಾಬಲ್ಯವಾಗುತ್ತದೆ. ಮತ್ತೆ ಯಾವಾಗ್ಲೂ ಅಂತ ಕಾರ್ ಇನ್ನೊಂದು ನೋಡ್ದೆ, ಮತ್ತೆ ಅದು ಬಲವಾಗತ್ತೆ ಮನಸ್ಸಿನಲ್ಲಿ. ಅಂತ ಕಾರ್ ನನ್ನ ಹತ್ರ ಇದ್ದಿದ್ರೆ. ಇನ್ನೊಂದ್ಸಲಿ ನೋಡ್ದೆ, ಮತ್ತೆ ಮೇಲೇಳುತ್ತೆ ಅದು ಪ್ರತಿ ಬಾರಿ ಆಶೆ ಮೇಲೇರಿ 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 ಆ ನ್ಯೂರಲ್ ಸರ್ಕ್ಯೂಟ್ ಇದೆಯಲ್ಲ, ಅಂದ್ರೆ ಆ ನರವ್ಯೂಹದ ಒಂದು ಜಾಲವಿದೆಯಲ್ಲ, ಆ ಜಾಲ ಬಲಯುತವಾಗ್ತಾ ಹೋಗುತ್ತೆ. ಯಾವಾಗ ಆಲೋಚನೆ ಅದಕ್ಕೆ ಒಂದು ರೂಪ ಕೊಟ್ಟು ಐ ವಿಶ್ ಐ ಹ್ಯಾಡ್ ಇಟ್ ಅಂದಾಗ ಆಸೆ ಹುಟ್ಟಿತು ಎಂದರ್ಥ. ಯಾವಾಗ ಸಂವೇದನೆಗೆ ಒಂದು ಸ್ವರೂಪವನ್ನು ಮತ್ತು ಅದಕ್ಕೊಂದು ಶಕ್ತಿಯನ್ನು ಕೊಡುತ್ತೋ, ಐ ವಿಶ್ ಐ ಹ್ಯಾಡ್ ಇಟ್, ಐ ವಿಶ್ ಐ ಹ್ಯಾಡ್ ಇಟ್ ಅಂದ್ರೆ ನನಗನ್ಸುತ್ತೆ ಅದು ನನಗಿರ್ಬೇಕಾಗಿತ್ತು, ನಾನು ಹೊಂದಿರಬೇಕಾಗಿತ್ತು, ಅದು ಆಗ ಆಸೆ ಹುಟ್ಟಿತು ಅಂತ ಅರ್ಥ.
ನೀವು ಅದರ ಸೂಕ್ಷ್ಮತೆಯನ್ನು, ಆಳವನ್ನು ಅರ್ಥ ಮಾಡಿಕೊಳ್ಳಿ. ಯಾವಾಗ ಆಲೋಚನೆಯು ಸಂವೇದನೆಗೆ ರೂಪವನ್ನು, ರಚನೆಯನ್ನು ಮತ್ತು ಒಂದು ಆಕಾರವನ್ನು ಕೊಡುತ್ತೋ ಆ ಕ್ಷಣವೇ ಆಶೆ ಹುಟ್ಟುತ್ತದೆ. ನೀವು ರೂಪನೇ ಕೊಡದೇ ಇದ್ರೆ ಆ ಸಂವೇದನೆಗೆ, ಸುಮ್ಮನೆ ಕಾರ್ ನೋಡಿದ್ರಿ ಅಷ್ಟೇ, ನೀವು ಅದಕ್ಕೆ ಸ್ವರೂಪವನ್ನು ಕೊಡ್ಲಿಲ್ಲ, ಅದಕ್ಕೊಂದು ರಚನೆಯನ್ನು ಕೊಡ್ಲಿಲ್ಲ, ಅದಕ್ಕೊಂದು ಆಕಾರವನ್ನು ಕೊಡ್ಲಿಲ್ಲ, ಆಗ ಅದು ಆಶೆ ಹುಟ್ಟಲ್ಲ. ಈಗ ಪ್ರಶ್ನೆ ಏನೆಂದರೆ, ಸಂವೇದನೆಯನ್ನು ಆಲೋಚನೆಯು ಸೆರೆ ಹಿಡಿಯದೆ ಹೋದರೆ ಅದು ಒಂದು ಸಂವೇದನೆಯೇ ನಿಮಗೆ ಅರ್ಥವಾಗುತ್ತಿದೆಯಾ? ಹುಟ್ಟೋಂತಹ ಸೆನ್ಸೇಷನ್ ಅನ್ನ ಥಾಟ್ ಕ್ಯಾಪ್ಚರ್ ಮಾಡಬಾರ್ದು. ಆ ಸೆನ್ಸೇಷನ್ ಏನ್ ಹುಟ್ಟುತ್ತೆ ಅದನ್ನ ಥಾಟ್ ಅಂದ್ರೆ ಆಲೋಚನೆ ಅದನ್ನ ಸೆರೆ ಹಿಡಿಬಾರ್ದು, ಅದಕ್ಕೆ ರೂಪ ಕೊಡಬಾರ್ದು, ಅದಕ್ಕೆ ಆಕಾರ ಕೊಡಬಾರ್ದು, ಅದಕ್ಕೊಂದು ರಚನೆ ಕೊಡಬಾರ್ದು. ಆಗ ಅದು ಬರೀ ಸಂವೇದನೆಯಾಗಿ ಉಳಿಯುತ್ತೆ. ಸ್ವಲ್ಪ ಆಲೋಚನೆ ಮಾಡಿ, ಸಂವೇದನೆ ನಮ್ಮ ಆಲೋಚನೆ ಜೊತೆ ಬೆರ್ತಾಗ ಆಶೆ ಹುಟ್ಟುತ್ತೆ. ಅದು ಆಕಾರ ಪಡೆಯೋದಿಕ್ಕೆ ಮೊದಲೇ, ಅಂದ್ರೆ ಯಾವಾಗ ಆಕಾರ ಪಡುತ್ತೆ ಅದು ಪಡೆಯುತ್ತೆ ಸೆನ್ಸೇಷನ್, ಆಲೋಚನೆ ಜೊತೆ ಸೇರ್ಕೊಂಡಾಗ ಒಂದು ಆಕಾರ ಪಡೆಯುತ್ತೆ. ಈಗ ನೀವೇನ್ ಮಾಡ್ಬೇಕು, ನೀವು ಆಲೋಚನೆ ಜೊತೆ ಅದನ್ನ ಬೆರೆಸ್ಬೇಡಿ. ಸೆನ್ಸೇಷನ್ ಅನ್ನೋದು ಬರೀ ಸೆನ್ಸೇಷನ್ ಆಗಿರ್ಲಿ, ಸುಮ್ಮನೆ ಗಮನಿಸಿ ಅಷ್ಟೇ. ಅದು ಆಲೋಚನೆಯ ಮೂಲಕ ಆಕಾರವನ್ನು ಪಡೆಯುವ ಮೊದಲು ಹ್ಯಾವ್ ಎನ್ ಇಂಟರ್ವಲ್ ಬಿಟ್ವೀನ್ ಸೆನ್ಸೇಷನ್ ಅಂಡ್ ಥಾಟ್ ಗಿವಿಂಗ್ ಇಟ್ ಎ ಶೇಪ್. ಸೆನ್ಸೇಷನ್ ಥಾಟ್ ಜೊತೆ ಬ್ಲೆಂಡ್ ಆದಾಗ ಶೇಪ್ ಬಂದ್ಬಿಡುತ್ತೆ. ಅದಕ್ಕೆ ಬ್ಲೆಂಡ್ ಆಗಕ್ ಬಿಡಬೇಡಿ, ನೀವು ಅದನ್ನ ಅಭ್ಯಾಸ ಮಾಡಿ. ಹೇಗೆ ಅಭ್ಯಾಸ ಮಾಡಬೇಕು? ಸರಿ, ನೋಡಿದ್ರಿ, ಸುಮ್ಮನೆ ಗಮನಿಸಿ, ಸುಮ್ಮನೆ ಗಮನಿಸಿ, ಅದ್ರ ಜೊತೆ ಆಲೋಚನೆ ಬೆರೆಸ್ಬೇಡಿ. ಕ್ಯಾನ್ ಯು ಸಿ ಸಮಥಿಂಗ್ ವಿತೌಟ್ ಎನಿ ಕಾಮೆಂಟ್ ಆನ್ ಇಟ್? ಅದ್ರ ಮೇಲೆ ಯಾವ ಕಾಮೆಂಟ್ ಮಾಡದೆ, ಅದರ ಮೇಲೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ತೋರಿಸದೆ, ಅದನ್ನ ವರ್ಣಿಸದೆ, ವಿವರಿಸದೆ ಸುಮ್ಮನೆ ನೋಡಿ, ನೀವು ಅದನ್ನ ಅಭ್ಯಾಸ ಮಾಡಿ ನೋಡಿ. ಸೆನ್ಸೇಷನ್ಗೂ ಥಾಟ್ಗೂ ಮಧ್ಯೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನ ನೀವು ವೈಡನ್ ಮಾಡಿ. ವೈಡನಿಂಗ್ ಅಂದ್ರೆ ಅದನ್ನ ದೊಡ್ಡ ವಿರಾಮವನ್ನಾಗಿ ಮಾಡಿ. ಸೆನ್ಸೇಷನ್ ಥಾಟ್ ಜೊತೆ ಸೇರ್ಕೋಬಾರ್ದು. ಆದ್ರಿಂದ ನಾನು ಹೇಳ್ತಿದ್ದೀನಿ, ಸಂವೇದನೆಗೂ ಮತ್ತು ಆಲೋಚನೆಗೂ ನಡುವೆ ಹ್ರಸ್ವವೋ ದೀರ್ಘವೋ ಒಂದು ವಿರಾಮ ಕೊಟ್ಟರೆ ಆಗ ಆಶಯ ಸ್ವರೂಪವನ್ನ ನೀವು ಅರಿಯುತ್ತೀರಿ. ಅದರಲ್ಲಿ ಹತ್ತಿಕ್ಕುವಿಕೆಯೂ ಇಲ್ಲ, ಅತೀತವಾಗುವ ಕ್ರಿಯೆಯೂ ಇಲ್ಲ. ನೀವು ಆಶಯ ಸ್ವಭಾವವನ್ನ ಅರಿತರೆ, ಆಶೆ ಹೇಗೆ ಪ್ರಾರಂಭವಾಗುತ್ತದೆ ಎಂದು ತಿಳಿದುಕೊಂಡರೆ ನೀವು ಅದಕ್ಕೆ ಹೆದರುವುದಿಲ್ಲ. ಆಗ ಅದರೊಂದಿಗೆ ಏನು ಮಾಡಬೇಕೆಂದು ನಿಮಗೆ ಅರ್ಥವಾಗುತ್ತದೆ. ಸಿ ವಂಡರ್ಫುಲಿ ಹಿ ಕನ್ಕ್ಲೂಡ್ಸ್. ಕೊನೆ ಭಾಗದಲ್ಲಿ ಸುಂದರವಾದಂತ ಒಂದು ಪರಿಹಾರವನ್ನ ಹೇಳ್ತಾ ಇದ್ದಾರೆ. ಏನದು ಪರಿಹಾರ? ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವ ಸಂವೇದನೆ, ನಿಮ್ಮ ಮನಸ್ಸಿನಲ್ಲಿ ಹುಟ್ಟೋ ಆಲೋಚನೆಯ ಜೊತೆ ಸೇರೋದು ಬೇಡ. ಆಲೋಚನೆ ಹುಟ್ಟೋದೇ ಬೇಡ, ಸುಮ್ಮನೆ ನೋಡಿ. ಅದಕ್ಕೆ ಅವ್ರು ಎಷ್ಟೊಂದ್ಸಲಿ ಹೇಳೋದು, ಕ್ಯಾನ್ ಯು ಸಿಂಪ್ಲಿ ಸಿ ಸಮಥಿಂಗ್ without comparing it with anything else, without contrasting it with anything else? ಏನನ್ನ ನೋಡಿದ್ರು ಸುಮ್ಮನೆ ನೋಡೋ ಶಕ್ತಿ ನಿಮಗಿದೆಯಾ? ಅದನ್ನ ಹೋಲಿಸೋದು ಬೇಡ, ತುಲನೆ ಮಾಡೋದು ಬೇಡ, ಅದನ್ನ ಖಂಡಿಸೋದು ಬೇಡ, ಅಥವಾ ಅದನ್ನ ಪ್ರಶಂಸಿಸುವುದು ಬೇಡ. Is it possible to see something without supporting it or without defying it? Is it possible to see something without criticizing it, without praising it, without condemning it? ಆಗ ಆಶೆ ಹುಟ್ಟಲ್ವಂತೆ. ನೋಡಿ, ಇದು ಸಾಧನೆಯ ಒಂದು ಅತಿ ಮುಖ್ಯವಾದಂತಹ ಕೌಶಲ್ಯ. ಸಾಧನೆಗೆ ಇದು ಒಂದು ಕೌಶಲ್ಯ, ಸುಮ್ಮನೆ ಗಮನಿಸುವಂತಹ ಒಂದು ಕಲೆ. ಆ ಕಲೆಯನ್ನು ನಾವು ಬೆಳೆಸ್ಕೊಂಡ್ರೆ ಆಶೆಯಿಂದ ನಮಗೆ ಪರಿಹಾರ ಸಿಕ್ಕತ್ತೆ ಅಂತ ಹೇಳ್ತಿದ್ದಾರೆ. ಈ ಒಂದು ಉಪನ್ಯಾಸ ಇನ್ನು ಮುಂದುವರಿಯುತ್ತೆ. ಮುಂದಿನ ಒಂದು ಸರಣಿ ಉಪನ್ಯಾಸದಲ್ಲಿ ಇಲ್ಲಿಂದ ಮುಂದುವರಿಸೋಣ ನಾವು ನಮ್ಮ ಚರ್ಚೆಯನ್ನ, ವಿವರಣೆಯನ್ನ. ನಿಮಗೆಲ್ಲರಿಗೂ ನನ್ನ ಅನಂತಾನಂತ ವಂದನೆಗಳು. ಒಂದು 5-10 ನಿಮಿಷ 10 ನಿಮಿಷ ಜಾಸ್ತಿ ಆಗಿದೆ.
ದಯವಿಟ್ಟು ಅದನ್ನ ನಾನು ಕನ್ಕ್ಲೂಡ್ ಮಾಡಬೇಕಾಗಿತ್ತು. ಐ ಕುಡ್ ನಾಟ್ ಹೆಲ್ಪ್. ಇಲ್ಲಿವರೆಗೂ ನಾನು ಅದನ್ನ ತರದೆ ಹೋದ್ರೆ ನಾನು ಮತ್ತೆ ಅದನ್ನ ನಿಮ್ಗೆ ವಿವರಿಸಿ ಹೇಳೋದು ಮುಂದಿನ ಹಂತದಲ್ಲಿ ಕಷ್ಟ ಆಗತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ನನ್ನ ಅನಂತಾನಂತ ವಂದನೆಗಳು.